ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಬೆಳಕು ಹರೀಶ್. ಈ ಒಂದು ತರಗತಿಯನ್ನು ವೀಕ್ಷಣೆ ಮಾಡಕ್ಕೆ ಬಂದಂತಹ ಎಲ್ಲ ಒಂದು ಅಭ್ಯರ್ಥಿಗಳು ಮತ್ತು ಸ್ಪರ್ಧಾರ್ಥಿಗಳಿಗೆ ಮೊದಲನೇ ಬಾರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತೇನೆ. ಕಳೆದ 2 ದಿನಗಳ ಹಿಂದೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ನೀಡಿತ್ತು. ಶಿಕ್ಷಕರಿಗೆ ಮತ್ತು ಶಿಕ್ಷಕ ಕ್ಷೇತ್ರದಲ್ಲಿ ಬಡ್ತಿಯನ್ನು ಹೊಂದ್ಕೋಬೇಕಾದ್ರೆ ಪ್ರತಿಯೊಬ್ಬ ಶಿಕ್ಷಕರು ಸಹ ಟೆಟ್ಟನ್ನು ಪಾಸ್ ಮಾಡಬೇಕು ಅಂತ ಅದರ ತೀರ್ಪನ್ನು ಉಲ್ಲೇಖ ಮಾಡಿದೆ. ಅದರ ಜೊತೆಗೆ ನಮ್ಮ ಕರ್ನಾಟಕ ಸರ್ಕಾರ ಈಗೇನು ಮುಂದಿನ ದಿನಗಳಲ್ಲಿ 15,000ಕ್ಕಿಂತ ಹೆಚ್ಚಿನ HSTR ಮತ್ತು GPSTR ಒಟ್ಟಾರೆ ಶಿಕ್ಷಕರ ನೇಮಕಾತಿಗೆ ಮುಂದಾಗಿದೆ. ಸೊ ಈ ಒಂದು ಶಿಕ್ಷಕರ ನೇಮಕಾತಿ ಮತ್ತು ಟೆಟ್ಗೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ವಿಷಯಗಳಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಒಂದು ಅಂತ ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಸೊ ಶೈಕ್ಷಣಿಕ ಮನೋವಿಜ್ಞಾನದ ಒಂದು ಪ್ರಾಮುಖ್ಯತೆ ಏನು, ಅದು ಜಾಬ್ ಪಡ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಒಂದು ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೇನೆ. HSTR ಮತ್ತು GPSTR ಏನೇನು ಅರ್ಹತೆಗಳಿದೆ ಮತ್ತು ಪರೀಕ್ಷೆನಲ್ಲಿ ಯಾವ್ಯಾವ ರೀತಿ ಅದನ್ನು ಪ್ರಶ್ನೆಗಳನ್ನು ಕೇಳಬಹುದು ಅನ್ನೋದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಆ ವಿಡಿಯೋನ ನೋಡ್ಕೊಬನ್ನಿ. ಅದರ ಜೊತೆಗೆ ಇವತ್ತಿನ ಈ ಒಂದು ತರಗತಿನಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಮೊದಲನೇ ಪಾಠವನ್ನು ಒಂದು ಸ್ವಲ್ಪ ತಿರುಳನ್ನು ನಾವು ಈ ಪಾಠದಲ್ಲಿ ನಾವು ತಿಳ್ಕೊಳ್ಳೋಕ್ಕೆ ಹೊರಡ್ತೀನಿ. ಒಂದಷ್ಟು ಗೊತ್ತಿರ್ತಕ್ಕಂಥ ಮಾಹಿತಿಯನ್ನು ನಿಮಗೆ ಹಂಚ್ಕೊಳ್ಳೋದಕ್ಕೆ ನಾನು ಬಯಸ್ತೇನೆ. ಸೊ ಮೊದಲಿಗೆ ಎಲ್ಲ ಒಂದು ಶಿಕ್ಷಕರನ್ನು ಎಲ್ಲರೂ ಎಲ್ಲ ಟೈಮಲ್ಲೂ ಸಹ ಗುರುಗಳನ್ನು ಗುರು ಆಫ್ ಆಲ್ ಟೈಮ್ ಅಂತಲೇ ಕರಿತೀವಿ ನಾವು. ಸೊ ಅವರು ಗೋಟ್ ಅಂತಲೇ ಕರಿತೀವಿ, ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಂತ ಏನು ಕರಿತೀವಿ. ಸೊ ಅವ್ರನ್ನ ಕೆಲವೊಬ್ಬ ಪರಿಣಿತಿ ಒಂದು ಕ್ಷೇತ್ರದಲ್ಲಿ ತುಂಬ ಹೆಚ್ಚಿನ ರೀತಿಯ ಪ್ರಾವೀಣ್ಯತೆ ಪಡ್ಕೊಂಡಿರ್ತಕ್ಕಂಥವ್ರನ್ನ ಗೋಟ್ ಅಂತ ಕರಿತೀವಿ. ಬಟ್ ಎಲ್ಲ ಶಿಕ್ಷಕರು ಸಹ ಬೋಧನಾ ವಿಚಾರದಲ್ಲಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಪರಿಣಿತರಾಗಿರ್ತಾರೆ. ಸೊ ಅದಕ್ಕೆ ಇವತ್ತಿನ ದಿನ ಗುರುಗಳ ಒಂದು ಆಶೀರ್ವಾದದೊಂದಿಗೆ ಈ ಒಂದು ತರಗತಿಯನ್ನು ಪ್ರಾರಂಭ ಮಾಡೋಣ. ಸೊ ಎಲ್ಲ ಶಿಕ್ಷಕರು ಸಹ ತರಗತಿಗಳಲ್ಲಿ ಬಳಪವನ್ನು ಬಳಸೋದು ಉಂಟು. ಬಳಪವನ್ನು ಬಳಸಿ ಪಾಠವನ್ನು ಮಾಡಿರ್ತಾರೆ. ಸೊ ಅವರು ಬಳಸುವಂತಹ ಬಳಪಗಳು, ಅವರು ಬಳಸುವಂಥ ಬಳಪದ ಬಿಳುಪು ಮಕ್ಕಳ ಬಾಳನ್ನು ಬೆಳಗಬೇಕು ಅಂತ ಹೇಳ್ತಾ, ಸೊ ನನ್ನ ಹೆಸರು ಮತ್ತೊಮ್ಮೆ ಬೆಳಕು ಹರೀಶ್. ನಾನು ಸೈಕಾಲಜಿನ ಬೋಧನೆ ಮಾಡಿದಂಥ 3 ವರ್ಷಗಳ ಅನುಭವ ಇದೆ. ಸೊ ಅದರ ಆಧಾರದ ಮೇಲೆ ಈ ಒಂದು ತರಗತಿಯನ್ನು ಮಾಡ್ತಿದ್ದೇನೆ. ಸೊ ಮೊದಲಿಗೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ರೆಫರೆನ್ಸ್ ಬುಕ್ಸನ್ನು ನಾನು ನಿಮ್ಮ ಮುಂದೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ. ನೀವು ಟೆಟ್ ಆದರೂ ಬರೀರಿ, HSTR ಅಥವಾ GPSTR ಅಥವಾ PST ಯಾವುದೇ ಒಂದು ಪರೀಕ್ಷೆನ ನೀವು ತೆಗೆದುಕೋಬೇಕಂತಂದ್ರೆ ನೀವು ಒಂದಷ್ಟು ಬುಕ್ಸನ್ನು ರೆಫರ್ ಮಾಡಬೇಕಾಗುತ್ತೆ. ಸೊ ಒಂದಷ್ಟು ಅಥೆಂಟಿಕ್ ಆಗಿರ್ತಕ್ಕಂಥ ಪುಸ್ತಕಗಳಲ್ಲಿ ಕೆಲವೊಂದು ಪುಸ್ತಕಗಳು ಮಾತ್ರ ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ನಿಮ್ಗೆ ಇನ್ನೂ ಚೆನ್ನಾಗಿರ್ತಕ್ಕಂಥ ಪುಸ್ತಕಗಳು ಸಿಕ್ಕಿದ್ರೆ ದಯವಿಟ್ಟು ಅದೇ ಪುಸ್ತಕಗಳನ್ನು ಸಹ ರೆಫರ್ ಮಾಡಿ. ಬಟ್ ಈ ಪುಸ್ತಕಗಳು ಸಹ ಚೆನ್ನಾಗಿದ್ದಾವೆ, ಒಂದು ಸ್ವಲ್ಪ ನೋಡಿ. ಮಾರ್ಕೆಟಲ್ಲಿ ಎಲ್ಲ ಜಾಗದಲ್ಲಿ ಲಭ್ಯ ಇರುತ್ತೆ. ಮೊದಲನೇದಾರಿಗೆ ಡಾಕ್ಟರ್ ವಾಮದೇವಪ್ಪ ಅನ್ನುವಂಥ ಪುಸ್ತಕ, HV ವಾಮದೇವಪ್ಪ ಅಂತ ಪುಸ್ತಕ ತುಂಬ ಚೆನ್ನಾಗಿದೆ. ಯಾರಾದರೂ BEd ಉಪನ್ಯಾಸಕರಿದ್ದರೆ ಅವರಿಗೆ ಬೋಧನೆ ಮಾಡೋದಕ್ಕಾಗಲಿ ಮತ್ತು ಕಾನ್ಸೆಪ್ಟನ್ನು ತಿಳ್ಕೊಳ್ಳೋದಕ್ಕಾಗಲಿ ಈ ಒಂದು ಪುಸ್ತಕ ತುಂಬ ಚೆನ್ನಾಗಿದೆ. ಈ ಒಂದು ಪುಸ್ತಕ ಕನ್ನಡ ಮತ್ತು ಇಂಗ್ಲೀಷ್ 2 ಭಾಷೆಯಲ್ಲಿದೆ. ಸೊ ಇದು ಓದ್ಕೊಳ್ಳೋಕ್ಕೂ ಸಹ ತುಂಬ ಚೆನ್ನಾಗಿದೆ, ಅದನ್ನು ನೋಡಿ. ಜೊತೆಗೆ ನಮ್ಮದೇ ಕರ್ನಾಟಕ ಸರ್ಕಾರ 2022 GPSTR ನೇಮಕಾತಿ ಅಧಿಸೂಚನೆಯಲ್ಲಿ ಈ ಒಂದು ಡಾಕ್ಟರ್ SK ಮಂಗಳ್ ಅನ್ನುವಂಥ ಒಂದು ಪುಸ್ತಕವನ್ನು ಅವ್ರು ಏನು ಮಾಡಿದರು, ರೆಫರ್ ಮಾಡಿಸಿದ್ರು. ಸೊ ಈ ಒಂದು ಪುಸ್ತಕನೂ ಇದೆ. ಈ ಪುಸ್ತಕವನ್ನು ಬೇಕಾದ್ರೆ ರೆಫರ್ ಮಾಡ್ಬೋದು, ಇಂಗ್ಲೀಷಲ್ಲಿದೆ. ಸೊ ಈ ಪುಸ್ತಕವನ್ನು ಬೇಕಾದ್ರೆ ನೋಡಿ, ವಾಮದೇವಪ್ಪ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ನಿಮಗೆ ಸಿಗುತ್ತೆ. ಯಾವ ಪುಸ್ತಕ ಬೇಕು ಅದನ್ನು ರೆಫರ್ ಮಾಡ್ಬೋದು. ಸೊ SK ಮಂಗಲ್ ಅನ್ನೋರದ್ದು ಎಸೆನ್ಷಿಯಲ್ ಆಫ್ ಎಜುಕೇಷನ್ ಸೈಕಾಲಜಿ ಅಂತ ಪುಸ್ತಕ ಇದೆ. ಸೊ ಇದರಲ್ಲಿ ನಿಮ್ಗೆ ಒಂದಷ್ಟು ಕಾನ್ಸೆಪ್ಟ್ಗಳು ನಿಮಗೆ ತುಂಬ ಚೆನ್ನಾಗಿದ್ದಾವೆ. ಅದನ್ನು ಬೇಕಾದ್ರೆ ನೀವು ಓದ್ಕೊಂಡು ಎಕ್ಸಾಮಿನೇಷನ್ ಪ್ರಿಪೇರ್ ಆಗ್ಬೋದು. ಅದರ ಜೊತೆಗೆ ಯಾರಾದರೂ MBAನಲ್ಲಿ ಮಾಸ್ಟರ್ಸಲ್ಲಿ ಸೈಕಾಲಜಿ ಸಬ್ಜೆಕ್ಟನ್ನು ಪಡ್ಕೊಂಡಿರ್ತಾರಲ್ಲ, ಅವರಿಗೆ ಫಸ್ಟ್ ಸೆಮ್ ಅಥವಾ ಸೆಕೆಂಡ್ ಸೆಮ್ಮಲ್ಲಿ ಸೈಕಾಲಜಿ ಅಂತಲೇ ಒಂದು ಸಬ್ಜೆಕ್ಟ್ ಇದೆ. ಸೊ ಸೈಕಾಲಜಿಕಲ್ ಫೌಂಡೇಶನ್ ಆಫ್ ಎಜುಕೇಷನ್ ಅಂತಿದೆ. ಅದು ಎಜುಕೇಷನ್ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಫೌಂಡೇಶನ್ ಆಗಿರ್ತಕ್ಕಂಥ ಒಂದು ಕೋರ್ಸ್ ಇದೆ. ಸೊ ಆ ಪುಸ್ತಕಗಳ ಒಂದು ಮೆಟೀರಿಯಲ್ ಸಹ ತುಂಬ ಚೆನ್ನಾಗಿದೆ. ಅದು ನಿಮಗೆ ಕನ್ನಡ ಅಥವಾ ಇಂಗ್ಲೀಷ್ ಸಿಗಬಹುದು. ಅದನ್ನು ನೋಡಿ ರೆಫರ್ ಮಾಡಿ, ಯಾವುದಿದ್ರೂ ನಿಮಗೆ ಒಳ್ಳೆಯದಾಗುತ್ತೆ. ಜೊತೆಗೆ ನಮ್ಮದೇ ಕರ್ನಾಟಕ ಸರ್ಕಾರ ಕಳೆದ ಬಾರಿ ಟೆಟ್ ಪರೀಕ್ಷೆ ನಡೆಸುವಾಗ ಒಂದು ರೆಫರ್ ಬುಕ್ಕನ್ನು ಕೊಟ್ಟಿದ್ರು. ಅದು CB ಸರಸ್ವತಿ ಅಂತ ಒಂದು ಪುಸ್ತಕ. ಸೊ ಈ ಪುಸ್ತಕವನ್ನು ಸಹ ಬೇಕಾದರೆ ನೀವು ಪರ್ಚೇಸ್ ಮಾಡಿ ನೀವೇನು ಮಾಡಬಹುದು, ಓದ್ಕೋಬಹುದು. ಇದರ ಜೊತೆಗೆ ನೀವು HSTR ಏನಾದರೂ ಪ್ರಿಪೇರ್ ಆಗ್ತಿದ್ದೀರಾ ಅಂತಂದ್ರೆ ಇವುಗಳ ಜೊತೆಗೆ ಬರೀ ಪುಸ್ತಕಗಳನ್ನ ಓದುವುದರ ಜೊತೆಗೆ ಒಂದಷ್ಟು ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಬೇಕು. ಯಾಕಂದರೆ ಸೈಕಾಲಜಿ ಅನ್ನುವಂಥದ್ದು ಪ್ಯೂರ್ ಆಗಿ ಅಪ್ಲೈಡ್ ಆಗಿ ಬರುವಂಥ ಪ್ರಶ್ನೆಗಳು. ಒಂದು 30 ಪ್ರಶ್ನೆಯನ್ನು ಸಿಲೆಬಸ್ಸಲ್ಲಿ ಕೇಳ್ತಾರೆ ಅಂತಂದರೆ, ಸೊ ಆ 30 ಪ್ರಶ್ನೆಗಳಲ್ಲಿ ಕನಿಷ್ಠ ಪಕ್ಷ ನಮಗೆ 20 ಪ್ರಶ್ನೆ ಅಂತೂ ನಿಮಗೆ ಅನ್ವಯಿಕ ಪ್ರಶ್ನೆಗಳಿರ್ತವೆ.
ಅನ್ವಯಿಕ ಪ್ರಶ್ನೆಗಳನ್ನು ಕೇಳುವುದು ವಾಡಿಕೆ ಇದೆ. ಸೊ ಅಪ್ಲೈಡ್ ಕ್ವಶನ್ಸ್ 20 ಇರ್ತವೆ. ಸೊ 20 ಪ್ರಶ್ನೆಗಳು ಯಾವ್ಯಾವುದರ ಆಧಾರದ ಮೇಲೆ ಪ್ರಶ್ನೆಯನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಒಂದಷ್ಟು ಐಡಿಯಾ ಬರಬೇಕು ಅಂದರೆ ಓಲ್ಡ್ ಕ್ವಶನ್ ಪೇಪರ್ಸ್ ನಾನು ನೋಡಬೇಕು. ಓಲ್ಡ್ ಕ್ವಶನ್ ಪೇಪರ್ಸ್ ಅಂದರೆ ಈಗಾಗಲೇ HST ಅವರಿಗೆ ಓಲ್ಡ್ ಕ್ವಶನ್ ಪೇಪರ್ ಸಿಗೋದು ಸ್ವಲ್ಪ ಡೌಟ್ ಅಂತಲೇ ಕರಿಬೋದು. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ CTET ಈಗಾಗಲೇ ಪರೀಕ್ಷೆ ನಡೆದಿದೆಯಲ್ಲ, ಅದರ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ 2019ರಿಂದ 2020ವರೆಗೂ ಸಹ ಪ್ರತಿ ವರ್ಷ 2 ಪರೀಕ್ಷೆ ನಡೆಸ್ಕೊಂಡು ಬರ್ತಾ ಇದೆ CBSE ಬೋರ್ಡು. ಸೊ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೀವು ಏನಾದರೂ ನೋಡಿದ್ರೆ ಅಂದರೆ, ಸೊ ಆ ಪ್ರಶ್ನೆಗಳಲ್ಲಿ ನಿಮಗೆ ಸೈಕಾಲಜಿ ವಿಚಾರದಲ್ಲಿ ಯಾವ್ಯಾವ ರೀತಿ ಪ್ರಶ್ನೆಯನ್ನು ಮಾಡಬಹುದು, ಹೆಂಗೆ ಪ್ರಶ್ನೆ ಮಾಡಬಹುದು, ಕಾನ್ಸೆಪ್ಟನ್ನು ಯಾವ ರೀತಿ ಕೇಳ್ಬೋದು ಅನ್ನೋದು ನಿಮಗೊಂದು ಕಂಪ್ಲೀಟ್ ಐಡಿಯಾ ಸಿಗುತ್ತೆ ಅನ್ನೋದು ನನ್ನ ಒಂದು ಭಾವನೆ. ಮತ್ತು ಅದರ ಜೊತೆಗೆ ಈಗಾಗಲೇ GPSR ಏನು ನಡೆದಿದ್ದಾವೆ 2016, 19, 2022, ಸೊ ಇವಿಗೆ ಸಂಬಂಧಪಟ್ಟಂಥ ಸೈಕಾಲಜಿನಲ್ಲಿ ನೀವೊಂದಷ್ಟು ಓಲ್ಡ್ ಕ್ವಶನ್ ಪೇಪರ್ಸ್ ಏನಾದರೂ ಇದ್ದರೆ ಆ ಒಂದು ಕ್ವಶನ್ಸನ್ನು ನೋಡಿದಾಗ ನಮಗೆ ಸೈಕಾಲಜಿ ಪ್ರಶ್ನೆಗಳ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಆದರೂ ಸಿಗುತ್ತೆ. ಇದ್ರ ಜೊತೆಗೆ ನಮ್ಮ ಕರ್ನಾಟಕ ಸರ್ಕಾರ ನಡೆಸುವಂಥ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಏನಿದ್ದಾವೆ, ಸೊ ಅದರ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ನಾವು ನೋಡಿಕೊಂಡ್ರೆ ಟೆಟ್ ಬರೆಯೋರಿಗೂ ಅದು ಉಪಯೋಗ ಆಗುತ್ತೆ, GPSTವರೆಗೂ ಉಪಯೋಗ ಆಗುತ್ತೆ, PST ಮತ್ತು ಯಾವುದೇ ಶಿಕ್ಷಕರ ಪರೀಕ್ಷೆ ಬರ್ಕೊಳ್ಳೋಕೆ ಹೋಗ್ತಿರೋದ್ರೂ ಸಹ ಅದು ತುಂಬ ಉಪಯೋಗ ಆಗುತ್ತೆ. ಅದರ ಜೊತೆ ಯಾವುದಾದ್ರೂ ಶಿಕ್ಷಣ ಸಂಸ್ಥೆಗಳಿಂದ ಅಥವಾ ಬೇರೆ ಯಾವುದಾದ್ರೂ ಇನ್ಸ್ಟಿಟ್ಯೂಟ್ ಕಡೆಯಿಂದ MCQs ಅನ್ನು ಕೊಡ್ತಾರೆ, ಮಾಡಲ್ ಏನು ಕ್ವಶನ್ಸ್ ಏನಾದರೂ ಕೊಟ್ಟರೆ ನೀವು ಅದನ್ನು ಬೇಕಾದ್ರೆ ರೆಫರ್ ಮಾಡ್ಬೋದು. ಯಾರು ತಿಳಿದಿರೋ ಕ್ವಶನ್ ಪೇಪರ್ಸ್ನ ಕಳಿಸ್ಕೊಟ್ರೆ ಅದನ್ನು ಒಂಚೂರು ರೆಫರ್ ಮಾಡಿ. ಸೊ ಅವು ಎಲ್ಲದಕ್ಕಿಂತ ಹೆಚ್ಚಾಗಿ ಓಲ್ಡ್ ಕ್ವಶನ್ ಪೇಪರ್ CTET ಮತ್ತು GPSR ಮತ್ತು KSET ಪರೀಕ್ಷೆಗಳ ಒಂದು ಕ್ವಶನ್ ಪೇಪರ್ಸನ್ನು ನೀವು ನೋಡಿದ್ರೆ ಅಂದರೆ ನಿಮ್ಗೊಂದು ಐಡಿಯಾ ಆದರೂ ಸಿಗುತ್ತೆ ಸೈಕಾಲಜಿ ಪ್ರಶ್ನೆಗಳು ಯಾವ ರೀತಿ ಕೇಳ್ತಾರೆ, ಯಾವ ಒಂದು ಪೋರ್ಷನ್ ಮೇಲೆ ಹೆಚ್ಚು ಪ್ರಶ್ನೆಯನ್ನು ಮಾಡ್ತಾರೆ, ಅನ್ವಿಕವಾಗಿ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಸೊ ಪ್ರಶ್ನೆ ತಿಳ್ಕೊಳ್ಳುವಂಥ ಒಂದು ಜ್ಞಾನ ಅದನ್ನು ನಿಮಗೆ ಬಂದೇ ಬರ್ತದೆ. ಇನ್ನು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಮೊದಲನೇ ಪಾಠ ಈ ಒಂದು ಮನೋವಿಜ್ಞಾನ ಅನ್ನೋ ಒಂದು ವಿಚಾರದಲ್ಲೇ ಎಜುಕೇಷನಲ್ ಸೈಕಾಲಜಿ ಅನ್ನೋದೊಂದು ಪಾಠ ಬರುತ್ತೆ. ಸೊ ಅದರಲ್ಲಿ ಎರಡೂ ಸೇರಿಸಿ ನೀವು ಒಂದು ಮೊದಲನೇ ಪಾಠದಲ್ಲಿ ಏನು ಮಾಡ್ತಾರೆ, ನಮಗೆ ಮನೋವಿಜ್ಞಾನ ಅಂದರೆ ಏನು, ಮನೋವಿಜ್ಞಾನದ ಶಾಖೆಗಳು ಮತ್ತು ಶೈಕ್ಷಣಿಕ ಮನೋವಿಜ್ಞಾನ ಎಲ್ಲವೂ ಸಹ ಒಂದೇ ಪಾಠದಲ್ಲಿ ನಮಗೆ ಕೊಟ್ಟಿರೋದು ನಾವೆಲ್ಲ ಸಿಲೆಬಸಲ್ಲಿ ನಾವು ಕಾಣ್ತೀವಿ. ಸೊ ಇನ್ನು ಈ ಒಂದು ವಿಚಾರದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಎಜುಕೇಷನಲ್ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಮೊದಲನೇ ಯೂನಿಟಲ್ಲಿ ನಾವೇನು ತಿಳ್ಕೊಬೋದು ಅಂದರೆ, ಮೊದಲನೇ ಬಾರಿಗೆ ಮನೋವಿಜ್ಞಾನ ಅದರ ಅರ್ಥ, ಮನೋವಿಜ್ಞಾನ ಅಂತಂದರೆ ಏನು, ಮತ್ತು ಅದರ ಒಂದು ವ್ಯಾಪ್ತಿ ಮತ್ತು ಆ ಒಂದು ಮನೋವಿಜ್ಞಾನದ ಶಾಖೆಗಳು ಯಾವ್ಯಾವಿದಾವೆ ಅದ್ರ ಬಗ್ಗೆ ನಾವು ತಿಳ್ಕೊಂತೀವಿ. ನಾವು ಅಂದರೆ ಮೀನಿಂಗ್ ಆಫ್ ಸೈಕಾಲಜಿ, ಸ್ಕೋಪ್ ಆಫ್ ಸೈಕಾಲಜಿ ಮತ್ತು ಬ್ರಾಂಚಸ್ ಆಫ್ ಸೈಕಾಲಜಿ, ಯಾವ್ಯಾವ ಬ್ರಾಂಚಸ್ ಇದೆ ಮತ್ತು ಅದರ ಸ್ಕೋಪ್ ಏನು, ಆಮೇಲೆ ಸೈಕಾಲಜಿ ಅಂತಂದರೆ ನಿಜವಾದ ಅರ್ಥ ಏನು ಅನ್ನೋದ್ರ ಬಗ್ಗೆ ನಾವು ಈ ಒಂದು ಮೊದಲನೇ ಚಾಪ್ಟರಲ್ಲಿ ತಿಳ್ಕೊಂತೀವಿ. ಮತ್ತು ಎರಡನೇದಾಗಿ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನದ ಗುರಿ ಮತ್ತು ಉದ್ದೇಶಗಳು, ಆಬ್ಜೆಕ್ಟಿವ್ಸ್ ಆಫ್ ಸೈಕಾಲಜಿ, ಯಾವ ಉದ್ದೇಶಕ್ಕಾಗಿ ಮತ್ತು ಯಾವ ಗುರಿ ಮತ್ತು ಉದ್ದೇಶಗಳನ್ನು ಇಟ್ಟುಕೊಂಡು ನಾವು ಶೈಕ್ಷಣಿಕ ಮನೋವಿಜ್ಞಾನವನ್ನು ಶಿಕ್ಷಕರೆಲ್ಲ ಓದಬೇಕು ಮತ್ತು ಶಿಕ್ಷಣ ಆಕಾಂಕ್ಷೆಗಳೆಲ್ಲ ಓದಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಇದ್ರ ಬಗ್ಗೆ ನಮಗೆ ಗುರಿ ಮತ್ತು ಉದ್ದೇಶಗಳನ್ನು ನಾವಿಲ್ಲಿ ತಿಳಿಸ್ಕೊಡ್ತಾರೆ. ಇನ್ನು ಮುಖ್ಯವಾಗಿ ಮೂರನೇದು ಮನೋವಿಜ್ಞಾನದ ಪಂಥಗಳು. ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ಆಗಿರುತ್ತೆ. ಮನೋವಿಜ್ಞಾನದ ಪಂಥಗಳು ಅಂದರೆ ಸ್ಕೂಲ್ಸ್ ಆಫ್ ಸೈಕಾಲಜಿ ಅಂತ ಯಾವ್ಯಾವ ಪಂಥಗಳು, ಒಂದೊಂದು ಪಂಥಗಳು, ರಚನಾ ಪಂಥ, ವರ್ತನಾ ಪಂಥ ಮತ್ತು ಗೆಸ್ಟಾಲ್ಟ್ ಪಂಥ ಅಂತ ಒಂದಷ್ಟು ಪಂಥಗಳು ಬರ್ತವೆ. ಪ್ರತಿಯೊಂದು ಪಂಥದವರು ಮನೋವಿಜ್ಞಾನವನ್ನು ಅವರದೇ ಆದಂಥ ರೀತಿಯಲ್ಲಿ ವ್ಯಾಖ್ಯಾನ ಮಾಡೋಕ್ಕೆ ಹೊರಟಿದ್ದಾರೆ. ಸೊ ಆ ಒಂದು ಸ್ಕೂಲ್ಸ್ ಆಫ್ ಸೈಕಾಲಜಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವ್ಯಾವ ಸ್ಕೂಲ್ಸಲ್ಲಿ ಏನೇನು ಅದರ ಒಂದು ಉದ್ದೇಶ ಏನು ಮತ್ತು ಪ್ರತಿಯೊಂದು ಪಂಥವನ್ನು ಯಾರ್ಯಾರು ಪ್ರೋತ್ಸಾಹ ಮಾಡಿದರೆ, ಅದಕ್ಕೆ ಯಾರು ಕೊಡುಗೆಯನ್ನು ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ನೀವು ಈ ಒಂದು ಇದರಲ್ಲಿ ತಿಳ್ಕೊತೀರಿ. ಇನ್ನು ಎರಡನೇದು ಮೆಥಡ್ಸ್ ಆಫ್ ಸೈಕಾಲಜಿ ಅಂತ, ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಸೊ ಎಲ್ಲ ಒಂದು ಅಂದರೆ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ವಿಧಾನಗಳಿದ್ದಾವೆ. ಸೊ ಯಾವ್ಯಾವ ಮೆಥಡ್ ಮೂಲಕ ನಾವು ಅದನ್ನೆಲ್ಲ ಅಧ್ಯಯನ ಮಾಡಬಹುದು, ತಿಳಿದುಕೊಳ್ಳಬಹುದು, ಒಬ್ಬ ವ್ಯಕ್ತಿಯನ್ನು, ಒಬ್ಬ ವ್ಯಕ್ತಿತ್ವದ ಗುಣಗಳನ್ನು ಮತ್ತು ಆ ವ್ಯಕ್ತಿಯ ಮಾನಸಿಕ ಚಟುವಟಿಕೆಗಳನ್ನು ತಿಳ್ಕೊಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಧಾನಗಳಿದ್ದಾವೆ, ಮೆಥಡ್ಸ್ ಆಫ್ ಸೈಕಾಲಜಿ ಅಂತ. ಸೊ ಇದು ಆ ಚಾಪ್ಟರ್ಲ್ಲೇ ಬರುತ್ತೆ. ಇನ್ನು ಪ್ರಮುಖವಾಗಿ ಐದನೇದು ಬಹುಮುಖವಾಗಿರ್ತಕ್ಕಂಥದ್ದು ಪ್ರಮುಖ ಮನೋವಿಜ್ಞಾನಿಗಳು ಮತ್ತು ಅವರ ಕೊಡುಗೆಗಳು. ಒಟ್ಟು ಎಷ್ಟು ಜನ ಮನೋವಿಜ್ಞಾನಿಗಳಿದ್ದಾರೆ, ಅವರ ವಿಜ್ಞಾನಿಗಳಿಂದ ಹಿಡಿದು ಮನೋವಿಜ್ಞಾನಿಗಳಿಂದ ಹಿಡಿದು ಅವರು ಕೊಡುವಂತಹ ಕೊಡುಗೆಗಳು ಏನೇನು ಬಂದಿದ್ದಾವೆ ಅದನ್ನೆಲ್ಲ ನೋಡ್ಕೋಬೇಕು. ಕೆಲವೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಮನೋವಿಜ್ಞಾನಿಗಳ ಕೃತಿಗಳನ್ನು ಸಹ ಕೇಳಿದ್ದಾರೆ, ಅದು ಕಡೆ ಗಮನ ಹರಿಸ್ಕೊಟ್ರೆ ಅದು ತುಂಬ ಒಳ್ಳೆಯದಾಗಿರುತ್ತೆ. ಸೊ ಅದನ್ನು ನೋಡ್ಕೊಳ್ಳಿ. ಅಂದರೆ ಸೈಕಾಲಜಿಸ್ಟ್ ಯಾರ್ಯಾರಿದ್ದಾರೆ ಮತ್ತು ಅವರ ಒಂದು ಥಿಯರೀಸ್, ಕಾಂಟ್ರಿಬ್ಯೂಷನ್ಸ್ ಆಫ್ ದ ಪರ್ಟಿಕ್ಯುಲರ್ ಏರಿಯಾ, ಅವ್ರು ಏನೇನು ಕೊಟ್ಟಿದ್ದಾರೆ, ಆ ಜಾಗಕ್ಕೆ ಯಾವ್ಯಾವ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಇದಿಷ್ಟು ಮೊದಲನೇ ಚಾಪ್ಟರ್, ನಾವು ಇಷ್ಟನ್ನು ತಿಳ್ಕೊತೀವಿ ನಾವು ಶೈಕ್ಷಣಿಕ ಮನೋವಿಜ್ಞಾನ. ಇನ್ನು ನಾವೆಲ್ಲ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಚಾಪ್ಟರ್ ಒಳಗಡೆ ಹೋಗಿದ್ದೀವಿ ಅಂದರೆ ಮೊದಲು ಮನೋವಿಜ್ಞಾನ ಅಂತಕ್ಕಂಥ ಒಂದು ಪದವನ್ನು ಅರ್ಥ ಮಾಡ್ಕೊಳ್ಳೋಣ.
ಮೊದಲು ಈ ಒಂದು ಮನೋವಿಜ್ಞಾನವನ್ನು ಅಂದರೆ ಸೈಕಾಲಜಿಯನ್ನು ಮೊದಲು ಆಧ್ಯಾತ್ಮಿಕತೆಗೆ ಏನು ಮಾಡಿದ್ರು, ಹೋಲಿಕೆ ಮಾಡ್ತಾ ಇದ್ರು. ಅದೊಂದು ಅಮೂರ್ತವಾದಂಥ ಚಿಂತನೆ. ಅದು ಇದನ್ನು ಧಾರ್ಮಿಕ ಹಿನ್ನೆಲೆಯಲ್ಲೇ ನಾವು ನೋಡ್ತಾ ಇದ್ವಿ ಮನೋವಿಜ್ಞಾನ. ಇದನ್ನು ಗ್ರೀಕರು ಮತ್ತು ಆ ಗ್ರೀಕರು ತತ್ವಜ್ಞಾನಿಗಳೇನಿದ್ರು, ಆ ಗ್ರೀಕ್ ತತ್ವಜ್ಞಾನಿಗಳು ಮನೋವಿಜ್ಞಾನವನ್ನು ಧಾರ್ಮಿಕ ಹಿನ್ನೆಲೆಯಲ್ಲೇ ಅಧ್ಯಯನ ಮಾಡ್ತಾ ಇದ್ರು. ಮತ್ತೆ ಒಂದಷ್ಟು ಜನ ಬೆಳಕಿಗೆ ಬಂದ ನಂತರ ಅದನ್ನು ಶಾರೀರಿಕವಾಗಿ ತಗೊಬಂದರು. ಮತ್ತೆ ಸೈಕಾಲಜಿಯನ್ನು ಶಾರೀರಿಕದಿಂದ ವಿಜ್ಞಾನದೆಡೆಗೆ ಯಾವ್ಯಾವ ರೀತಿ ನಡ್ಸ್ಕೊಂಡು ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲೊಂದಷ್ಟು ಸಂಪೂರ್ಣವಾದಂಥ ವಿವರವನ್ನು ನಾನು ಕೊಟ್ಟಿದ್ದೀನಿ, ಸ್ವಲ್ಪ ನೋಡ್ಕೊಳ್ಳಿ. ಮನೋವಿಜ್ಞಾನ ಸೈಕಾಲಜಿ ಅನ್ನುವಂಥ ಪದ ಮೂಲತಃ ಗ್ರೀಕ್ ಪದ. ಇದನ್ನು ಕ್ವಶನ್ ಮಾಡಿದ್ದಾರೆ. ಸೈಕಾಲಜಿ ಅನ್ನುವಂಥ ಪದ ಮೂಲತಃ ಗ್ರೀಕ್ ಪದ ಆಗಿದೆ. ಸೊ ಆ ಗ್ರೀಕ್ ಪದಗಳು ಎರಡರಿಂದ ಆಗಿದೆ. ನಂಬರ್ 1 ಮೊದಲನೇದು ಯಾವುದು ಅಂದರೆ ಸೈಕೆ ಅಂತ. ಎರಡನೇ ಪದ ಲೋಗೋಸ್ ಅಂತ. ಮೊದಲನೇ ಪದ ಸೈಕೆ, ಎರಡನೇದು ಲೋಗೋಸ್ ಅಂತ. ಸೈಕೆ ಅಂತಂದ್ರೆ ಎಷ್ಟೋ ಪುಸ್ತಕಗಳು ಕೊಟ್ಟಿದ್ದಾರೆ, ಇದನ್ನು ಆತ್ಮ ಅಂತ ಕರೀತಾರೆ. ಆಮೇಲೆ ಲೋಗೋಸ್ ಅಂದರೆ ಸೈನ್ಸ್ ಅಂತ ಅಥವಾ ಅದನ್ನು ಸ್ಟಡಿ ಅಂತ. ಎಷ್ಟೋ ಪುಸ್ತಕಗಳಲ್ಲಿ ಲೋಗೋಸ್ ಅಂದರೆ ಸ್ಟಡಿ ಅಂತ ಕೊಟ್ಟಿದ್ದಾರೆ. ಕೆಲವೊಂದು ಇತ್ತೀಚಿನ 21ನೇ ಶತಮಾನದ ಕಡೆ ಅದನ್ನೆಲ್ಲ ಏನು ಮಾಡ್ತಾ ಇದ್ದಾರೆ, ವಿಜ್ಞಾನ ಅಂತಲೂ ಸಹ ಅದನ್ನು ಪರಿಗಣಿಸಿದ್ದೀವಿ. ಸೊ ಅದಕ್ಕೆ ಇದನ್ನು ಸೈಕೋ ಅಂದರೆ ಸೋಲ್ ಅಂತ, ಲೋಗೋಸ್ ಅಂದರೆ ಸೈನ್ಸ್ ಆದರೂ ಕರಿಬಹುದು ಅಥವಾ ಸ್ಟಡಿ ಅಂತ ಆದರೂ ಕರಿಬಹುದು. ಒಟ್ಟಾರೆಗೆ ಸೈಕಾಲಜಿ ಅನ್ನುವಂಥ ಪದಕ್ಕೆ ನಿಜವಾದಂಥ ಅರ್ಥ ಸ್ಟಡಿ ಆಫ್ ಸೋಲ್ ಅಂತ, ಅಂದರೆ ಆತ್ಮಗಳ ಬಗ್ಗೆಗಿನ ಅಧ್ಯಯನ ಅಂತಿತ್ತು ಮೊದಲು. ಬಟ್ ಈಗ ಅದನ್ನು ಯಾವ ರೀತಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಅಂದರೆ ಇಟ್ ಇಸ್ ಅನ್ ಸೈನ್ಸ್ ಆಫ್ ಸೋಲ್ ಅಂತ ಕರೀತಾರೆ. ಅಂದರೆ ಆತ್ಮಗಳಿಗೆ ಸಂಬಂಧಪಟ್ಟಂತೆ ಒಂದು ವಿಜ್ಞಾನ ಅಂತ ಕರೀತಾರೆ. ಸೊ ಇದು ಯಾವ್ಯಾವ ಮಟ್ಟಕ್ಕೆ ಅದು ವಿಜ್ಞಾನ ಆಯಿತು ಏನು ಅಂತ ಮುಂದಿನ ಒಂದು ಈ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಮೊದಲು ಈ ಒಂದು ಸೈಕಾಲಜಿ ಅಂತಕ್ಕಂಥದ್ದು ನಾನು ಈಗಾಗಲೇ ಹೇಳ್ದಂಗೆ ಗ್ರೀಕ್ನ ತತ್ವಜ್ಞಾನಿಗಳು, ಅದರಲ್ಲೂ ಸಹ ಪ್ಲೇಟೋ ಮತ್ತು ಅರಿಸ್ಟಾಟಲ್ ಅಂತೇನು ಕರಿತೀವಿ, ಇವರು ಈ ಒಂದು ಸೈಕಾಲಜಿಯನ್ನು ಮೆಟಾಫಿಸಿಕಲ್ ಅಂತಾನೆ ನೋಡ್ತಾ ಇದ್ರು. ಇಟ್ ಈಸ್ ಸಮಥಿಂಗ್ ಮೆಟಾಫಿಸಿಕಲ್, ಅಂದರೆ ಇದೊಂದು ಆಧ್ಯಾತ್ಮಿಕತೆಗೆ ಸಂಬಂಧಪಟ್ಟಂಥ ಒಂದು ವಿಚಾರ. ಇದು ಅಮೂರ್ತವಾದಂಥ ಒಂದು ಪರಿಕಲ್ಪನೆ. ಇದನ್ನು ಯಾರೂ ಸಹ ಕಣ್ಣಿನಿಂದ ಕಾಣೋದಕ್ಕೆ ಸಾಧ್ಯವಿಲ್ಲ, ಮತ್ತು ದೇಹದಿಂದ ಹೊರಗಡೆ ಇರ್ತಕ್ಕಂಥ ವಿಷಯ ಅಂತ ಇದನ್ನು ಭಾವಿಸಿದ್ರು. ಆಮೇಲೆ ಇದನ್ನು ಅನುಭವಿಸಬಹುದು ಮತ್ತು ಯಾವುದೇ ಕಾರಣಕ್ಕೂ ನೋಡೋದಕ್ಕೆ ಆಗೋದಿಲ್ಲ ಅಂತಾನೆ ಪರಿಗಣಿಸಿದ್ರು ಈ ಒಂದು ಪ್ಲೇಟೋ ಮತ್ತು ಅರಿಸ್ಟಾಟಲ್. ಅಂದರೆ ಮೊಟ್ಟ ಮೊದಲ ಬಾರಿಗೆ ಇದನ್ನು ಸೈಕಾಲಜಿಯನ್ನು ಸೋಲ್ ಅಂತ ಪರಿಗಣಿಸಿದ್ರು, ಅಂದರೆ ಆತ್ಮ ಅಂತ ಪರಿಗಣಿಸಿದ್ರು. ಇದಾದ ಬಳಿಕ ಮತ್ತೆ ಈ ಒಂದು ಜರ್ಮನ್ ಫಿಲಾಸಫರ್ ಆಗಿರ್ತಕ್ಕಂಥ ಇಮ್ಯಾನ್ಯುಯಲ್ ಕಾಂಟ್ ಅಂತ ಬರುತ್ತಾರಲ್ಲ, ಸೊ ಇವ್ರೇನು ಮಾಡ್ತಾರೆ ಅಂದರೆ ಸೈಕಾಲಜಿಯನ್ನು ಸೋಲ್ ಅನ್ನೋದ್ರ ಪದಕ್ಕೆ ಬದಲಾಗಿ ಅವ್ರು ಏನನ್ನ ಕರೀತಾರೆ ಅಂದರೆ ಮನಸ್ಸಿನ ಅಧ್ಯಯನ ಅಂತ ಕರೀತಾರೆ, ಸ್ಟಡಿ ಆಫ್ ಮೈಂಡ್ ಅಂತ ಹೇಳ್ತಾರೆ ಇಮ್ಯಾನ್ಯುಯಲ್ ಕಾಂಟ್ ಅವರು. ನೋಡಿ, ಮೊದಲು ಅದನ್ನು ಸೋಲ್ ಅಂತ ಕರೆದ್ರು. ಎರಡನೇ ಬಾರಿಗೆ ಒಂದಷ್ಟು ಜನ ಮನೋವಿಜ್ಞಾನಿಗಳು ಏನಂತ ಕರೆದ್ರು ಅಂದರೆ ಮನೋವಿಜ್ಞಾನವನ್ನು ಮನಸ್ಸು ಅಂತ ಕರೆದ್ರು. ಮನಸ್ಸಿನ ಚಟುವಟಿಕೆಗಳು, ಮನಸ್ಸು ಯಾವ್ಯಾವ ರೀತಿ ಯೋಚನೆ ಮಾಡುತ್ತೆ, ಮನಸ್ಸಿನ ಕ್ರಿಯೆಗಳೇನು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡೋದೇ ಮನೋವಿಜ್ಞಾನ ಅಂತ ಹೇಳಿದ್ರು. ಸೊ ಅದರಲ್ಲೂ ಮೇನ್ ಇಂಪಾರ್ಟೆಂಟ್ ಆಗಿ ವಿಲಿಯಂ ಜೇಮ್ಸ್ ಅನ್ನುವಂಥ ಒಬ್ಬ ಶೈಕ್ಷಣಿಕ ಮನೋವಿಜ್ಞಾನ ಹೇಳ್ತಾನೆ ಅಂದರೆ ಇದೊಂದು ಸೈನ್ಸ್ ಆಫ್ ಮೆಂಟಲ್ ಪ್ರೋಸೆಸ್ ಅಂತ ಕರೆದ್ರು. ಮಾನಸಿಕ ಪ್ರಕ್ರಿಯೆಗಳ ಅಧ್ಯಯನ ಮಾಡೋದನ್ನ ನಾವೇನಂತ ಕರಿತೀವಿ ಅಂದರೆ ಮನೋವಿಜ್ಞಾನ ಅಂತ ವಿಲಿಯಂ ಜೇಮ್ಸ್ ಅನ್ನೋರು ಕರೀತಾರೆ. ಸೊ ಈಗ ಮೊದಲು ಆತ್ಮವಾಗಿದ್ದಂಥ ಸೈಕಾಲಜಿ ಮತ್ತೆ ಬರ್ತಾ ಏನಾಯಿತು, ಮನಸ್ಸಿನ ಒಂದು ಸ್ಥಾನವನ್ನು ಪಡ್ಕೊಂತು. ಅಂದರೆ ಆಧ್ಯಾತ್ಮಿಕವಾಗಿ ಇದ್ದಂಥ ಒಂದು ಮನಃಶಾಸ್ತ್ರಜ್ಞ ಮೊದಲೇನಾಗಿತ್ತು, ಶರೀರದಿಂದ ಬೇರ್ಪಡಿಸಿದಂತಹ ಒಂದು ವಿಜ್ಞಾನ ಆಗಿರ್ತಕ್ಕಂಥ ಆತ್ಮವು ಮತ್ತೆ ಮನಸ್ಸಿನಾಗೆ ಶರೀರ ಮತ್ತು ಮನಸ್ಸಿನ ಒಳಗಡೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ಮೂರನೇದಾಗಿ ಈ ಒಂದು ಮನೋವಿಜ್ಞಾನವನ್ನು ಸೈನ್ಸ್ ಆಫ್ ಕಾನ್ಷಿಯಸ್ನೆಸ್ ಅಂತ ಕರೀತಾರೆ, ಅಂದರೆ ಪ್ರಜ್ಞೆಯ ಅಧ್ಯಯನ ಅಂತ ಕರೀತಾರೆ. ಮೂರನೇದು ಪ್ರಜ್ಞೆ ಇದೆ. ಅದರ ಸಹ ಜೇಮ್ಸ್ ಸಲಿ ಅನ್ನುವಂಥ ಒಬ್ಬ ಮನೋವಿಜ್ಞಾನಿ ಹೇಳ್ತಾರೆ ಅಂದರೆ ಇದನ್ನು ಇನ್ನರ್ ವರ್ಲ್ಡ್ ಅಂತ ಕರೀತಾರೆ. ಇದು ಪ್ರತಿಯೊಬ್ಬ ವ್ಯಕ್ತಿಯ ಒಳ ಜಗತ್ತು, ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಅವನ ಒಂದು ಸೈಕಾಲಜಿಯನ್ನು ತಿಳ್ಕೋಬೇಕು ಅಂದರೆ ಇದೊಂದು ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಒಳ ಜಗತ್ತು. ಅವನು ಯಾವ್ಯಾವ ರೀತಿ ಯೋಚನೆ ಮಾಡ್ತಾನೆ, ಯಾವ್ಯಾವ ಆಸೆಗಳನ್ನು ಒಳಗೊಂಡಿದ್ದಾನೆ, ಯಾವ್ಯಾವ ರೀತಿ ಭಾವನೆಗಳನ್ನು ಒಳಗೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಒಳಗೊಂಡಿರ್ತಕ್ಕಂಥದ್ದೇ ಮನೋವಿಜ್ಞಾನ ಅಂತ ಜೇಮ್ಸ್ ಸಲಿ ಅಂತಕ್ಕಂಥವ್ರು ಹೇಳ್ತಾರೆ. ಇನ್ನು ತುಂಬ ಮುಖ್ಯವಾಗಿರ್ತಕ್ಕಂಥ ವಿಲಿಯಂ ವೂಂಟ್ ಅವರು ಏನು ಮಾಡ್ತಾರೆ, ಮೊಟ್ಟ ಮೊದಲ ಬಾರಿಗೆ ಈ ಒಂದು ಮನೋವಿಜ್ಞಾನವನ್ನ ಪ್ರಾಯೋಗಿಕವಾಗಿ ಮಾಡೋದಕ್ಕೆ ಹೊರಟಿರ್ತಕ್ಕಂಥ ಒಬ್ಬ ಜರ್ಮನ್ ಸೈಕಾಲಜಿಸ್ಟ್ ವಿಲ್ಹೆಲ್ಮ್ ವೂಂಟ್ ಅವರಾಗಿರ್ತಾರೆ. ಸೊ ಇವ್ರೇನು ಹೇಳ್ತಾರೆ ಅಂದ್ರೆ ಮನೋವಿಜ್ಞಾನವು ಮನುಷ್ಯನ ಆಂತರಿಕ ಅನುಭವಗಳನ್ನು ತಿಳಿಸ್ತಕ್ಕಂಥದ್ದೇ ಮನೋವಿಜ್ಞಾನ ಅಂತ ಹೇಳ್ತಾರೆ. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಇಂಟರ್ನಲ್ ಎಕ್ಸ್ಪೀರಿಯನ್ಸ್ ಏನಿದೆ ಆ ಇಂಟರ್ನಲ್ ಎಕ್ಸ್ಪೀರಿಯನ್ಸ್ ಅನ್ನ ಅಧ್ಯಯನ ಮಾಡೋದೇ ಮನೋವಿಜ್ಞಾನ ಅಂತ ಕರೆದ್ರು ವಿಲ್ಹೆಲ್ಮ್ ವೂಂಟ್ ಅವರು. ಇವರು ಮನೋವಿಜ್ಞಾನವನ್ನ ಕ್ರಮಬದ್ಧವಾಗಿ ಅಧ್ಯಯನ ಮಾಡಬೇಕಂತೇಳಿ ಲಿಪ್ಜಿಗ್ನಲ್ಲಿ ಒಂದು ಪ್ರಯೋಗಶಾಲೆಯನ್ನು ಸಹ ತೆರೀತಾರೆ. ಸೊ ಅದನ್ನು ನಾವು ಮುಂದೆ ಸ್ಲೈಡಲ್ಲಿ ಅದನ್ನು ಸಹ ತಿಳ್ಕೊಂತೀವಿ. ಅದರ ಜೊತೆಗೆ ಈ ಒಂದು ಕಾನ್ಷಿಯಸ್ನೆಸ್ ಅನ್ನುವಂಥ ಒಂದು ಮಾತಿನ ಜೊತೆಗೆ ಸಿಗ್ಮಂಡ್ ಫ್ರಾಯ್ಡ್ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ, ಮನೋವಿಜ್ಞಾನದ ಪಿತಾಮಹ. ಸೊ ಅವರು ಇದನ್ನ
ಪ್ರಜ್ಞೆ ಅಂತ ಕರೀತಾರೆ, ಕಾನ್ಶಿಯಸ್ನೆಸ್ ಅಂತ ಕರೀತಾರೆ. ಆಮೇಲೆ ಸಬ್ ಕಾನ್ಶಿಯಸ್ನೆಸ್ ಅಂತ, ಅರೆ ಪ್ರಜ್ಞೆ ಅಂತ ಕರೀತಾರೆ. ಕೆಲವು ಸತಿ ಇದನ್ನ ಪರೀಕ್ಷೆಗಳಲ್ಲಿ ಉಪಪ್ರಜ್ಞೆ ಅಂತಂದ್ರೂ ಸಹ ಕೇಳಿದ್ದಾರೆ. ಉಪಪ್ರಜ್ಞೆ, ಅರೆ ಪ್ರಜ್ಞೆ ಅಂದ್ರೂ ಒಂದನೆ, ಅಥವಾ ಉಪಪ್ರಜ್ಞೆ ಸಬ್ ಕಾನ್ಶಿಯಸ್ ಅಂತ ಕರೀತಾರೆ. ಇನ್ನು ಮೂರನೇದು ಅನ್ಕಾನ್ಶಿಯಸ್ನೆಸ್ ಅಂತ ಕರೀತಾರೆ. ಅಂದ್ರೆ ಸುತ್ತ ಪ್ರಜ್ಞೆ, ಸುತ್ತ ವ್ಯವಸ್ಥೆ ಅಂತ ಕರೀತಾರೆ. ಕೆಲವೊಂದು ಸತಿ ಇದನ್ನ ಕನ್ನಡ ಪದದ ಇದನ್ನ ಪ್ರಜ್ಞಾಹೀನತೆ ಅಂತ ಕೂಡ ಕರೀತಾರೆ. ಪ್ರಜ್ಞಾಹೀನತೆ ಅಂದ್ರೆ ಪ್ರಜ್ಞೆನೇ ಇಲ್ದಂತ ಒಂದು ಸ್ಥಿತಿಗತಿಯನ್ನ ಪ್ರಜ್ಞಾಹೀನತೆ ಅಂತ ಕರಿತೀವಿ. ಸೊ ಈ ಒಂದು ಪ್ರಜ್ಞಾಹೀನತೆಯನ್ನು ಸಹ ಈ ಒಂದು ಮನಸ್ಸಿನ ಈ ಒಂದು ಸೈಕಾಲಜಿಗೆ ವ್ಯಾಖ್ಯಾನ ಮಾಡಿದ್ದಾರೆ. ಅಂದ್ರೆ ಮೊದಲು ಆತ್ಮ ಇತ್ತು, ನಂತರ ಮನಸ್ಸಾಯಿತು, ನಂತರ ಅದು ಪ್ರಜ್ಞೆಯಾಗಿ ಬಂತು. ಈಗ ಪ್ರಸ್ತುತ ಅಂತ ಏನಾದ್ರು ಬಂದ್ರೆ ಇಟ್ ಈಸ್ ಅನ್ ಸೈನ್ಸ್ ಆಫ್ ಬಿಹೇವಿಯರ್ ಅಂತ ಕರೀತಾರೆ. ಅಂದ್ರೆ 21ನೇ ಶತಮಾನದಲ್ಲಿ ಮನೋವಿಜ್ಞಾನಿಗಳು ಇದನ್ನ ಕಂಪ್ಲೀಟ್ ಆಗಿ ಶಾರೀರಿಕವಾಗಿರ್ತಕ್ಕಂತಹ ಒಂದು ಶಾಸ್ತ್ರ, ತತ್ವ ಜ್ಞಾನದ ಹಿನ್ನೆಲೆ ಹೊಂದಿರತಕ್ಕಂಥ ಮನೋವಿಜ್ಞಾನವನ್ನ ವಿಜ್ಞಾನದ ಶಾಖೆಯಾಗಿ ಬೇರ್ಪಡಿಸಿ ಅವ್ರದ್ದೇ ಆದಂಥ ಒಂದು ಪ್ರಯೋಗಗಳ ಮೂಲಕ ಅದನ್ನ ವಿಜ್ಞಾನ ಅಂತ ಪ್ರೂವ್ ಮಾಡ್ತಾರೆ. ಸೊ ಅದಕ್ಕೆ ಇದನ್ನ ವರ್ತನೆಯ ಅಧ್ಯಯನ ಅಂತ ಕರೀತಾರೆ. ಸೊ ಅದರಲ್ಲೂ ಸಹ ಪ್ಯೂರ್ ಸೈಕಾಲಜಿಯ ಒಂದು ಭಾಗವಾಗಿರತಕ್ಕಂಥ ಶೈಕ್ಷಣಿಕ ಮನೋವಿಜ್ಞಾನವು JB ಶೈಕ್ಷಣಿಕ ಮನೋವಿಜ್ಞಾನವು ಇದರಲ್ಲಿ ಯಾವುದರಲ್ಲಿ ಮನೋವಿಜ್ಞಾನದ ಒಂದು ಭಾಗವಾಗಿ ನಾವು ಇದನ್ನು ನೋಡ್ತೀವಿ, ಅನ್ವಯಿಕ ಮನೋವಿಜ್ಞಾನ ನೋಡ್ತೀವಿ ನಾವು. ಇನ್ನು ನೆಕ್ಸ್ಟ್ ಇದರಲ್ಲೇ ಯಾವುದರಲ್ಲಿ ಬಿಹೇವಿಯರ್, ವರ್ತನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ JB ವ್ಯಾಟ್ಸನ್ ಇವ್ರನ್ನ ವರ್ತನಾ ಮನೋವಿಜ್ಞಾನದ ಪಿತಾಮಹ ಅಂತ ಕರಿತೀವಿ. ಇನ್ನು ಎರಡನೇದು WB ಪಿಲ್ಸ್ಬರಿ ಅನ್ನುವಂಥ ಒಬ್ಬ ವ್ಯಕ್ತಿ. ನೆಕ್ಸ್ಟ್ ವಿಲಿಯಮ್ಸ್ ಮೆಕ್ಡೂಗಲ್ ಅನ್ನುವಂಥ ವ್ಯಕ್ತಿ. ಸೊ ಇವರು ಮೂರು ಜನ ಮನೋವಿಜ್ಞಾನಿಗಳು ಇದನ್ನ ವರ್ತನೆಯ ಅಧ್ಯಯನ ಅಂತ ಕರೀತಾರೆ. ಸೊ ಅಂದ್ರೆ ಮೊದಲು ಏನಾಯಿತು, ಆತ್ಮವಾಗಿತ್ತು. ಎರಡನೇದಾಗಿ ಅದು ಮನಸ್ಸಾಯಿತು. ಮೂರನೇ ಬಾರಿಗೆ ಅದು ಪ್ರಜ್ಞೆ ಆಯಿತು. ನಾಲ್ಕನೇ ಬಾರಿ ಈಗ ಪ್ರಸ್ತುತ ಅದು ವರ್ತನೆಯಾಗಿ ಮುಂದುವರಿತಾ ಇದೆ ಅಂತ ಹೇಳಿದ್ರು. ಸೊ ಅದು ಆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಂತ ವ್ಯಕ್ತಿ ಯಾರಪ್ಪ ಅಂದ್ರೆ RS ವುಡ್ವರ್ತ್ ಅಂತ. ವುಡ್ವರ್ತ್ ವ್ಯಕ್ತಿ ಅಂತಕ್ಕಂತ ಹೇಳ್ತಾರೆ ಅಂದ್ರೆ ಮೊದಲು ಇದೊಂದು ಆತ್ಮವಾಗಿತ್ತು, ನಂತರ ಈಗ ಅದೊಂದು ಮೈಂಡ್ ಆಗಿತ್ತು. ನೆಕ್ಸ್ಟ್ ಮೈಂಡ್ ಅನ್ನು ಕಳ್ಕೊಂಡು ಅದು ಕಾನ್ಶಿಯಸ್ನೆಸ್ ಪ್ರಜ್ಞೆ ಆಯಿತು. ಆದ್ರೆ ಪ್ರಸ್ತುತ ಏನಾಗಿ ಉಳಿದಿದೆ ಅಂದ್ರೆ ಮನೋವಿಜ್ಞಾನವು ಬಿಹೇವಿಯರಲ್ ಆಗಿ ಉಳಿದಿದೆ, ಅಂದ್ರೆ ವರ್ತನೆಯಾಗಿ ಉಳಿದಿದೆ ಅಂತ ಹೇಳಿಕೆ ಕೊಟ್ಟಂತ ಮನೋವಿಜ್ಞಾನಿ ಯಾರು ಅಂದ್ರೆ RS ವುಡ್ಸ್ವರ್ತ್. ಇದಿಷ್ಟು ಮನೋವಿಜ್ಞಾನದ ಹಿನ್ನೆಲೆಗೆ ಸಂಬಂಧಪಟ್ಟಂತ ಒಂದು ವಿಚಾರ. ಓಕೆ, ಇನ್ನು ನೆಕ್ಸ್ಟ್ ಈ ಒಂದು ಬ್ರಾಂಚಸ್ ಆಫ್ ಸೈಕಾಲಜಿ ತುಂಬಾನೇ ಇಂಪಾರ್ಟೆಂಟ್. ಅಂದ್ರೆ ಸೈಕಾಲಜಿ ಬೆಳೆದು ಬರ್ತಾ ಅದನ್ನ ನಾನು ಹೇಳ್ದಂಗೆ ವಿಭಜನೆ ಮಾಡೋದಕ್ಕೆ ಏನ್ ಮಾಡ್ತಾರೆ, ಪ್ರಾರಂಭ ಮಾಡ್ತಾರೆ. ವಿಭಜನೆ ಮಾಡುವುದರ ಜೊತೆಗೆ ಯಾವ್ಯಾವ ರೀತಿ ಜೋಡಿಸ್ಕೋಬೇಕು ಅನ್ನೋದನ್ನ ಏನ್ ಮಾಡಿದ್ರು ವರ್ತನಾ ಮನೋವಿಜ್ಞಾನಿಗಳು ಎಲ್ಲವನ್ನೂ ತಪ್ಪು ಪರಿಕಲ್ಪನೆ ಅಂತ ಬದಿಗಿಟ್ಟು ವರ್ತನಾಶಾಸ್ತ್ರಜ್ಞ ಏನ್ ಮಾಡಿದ್ರು, ಮನಸ್ಸಿನ ಸ್ಥಿತಿಗತಿಗಳು, ಮಾನವನ ಶರೀರ ಮತ್ತು ಪ್ರಸ್ತುತ ಸ್ಥಿತಿಯಲ್ಲಿ ಮಾನವ ಯಾವ ರೀತಿ ನಡವಳಿಕೆನ ತೋರಿಸ್ತಾನೆ ಅದನ್ನೆಲ್ಲವನ್ನೂ ಸಹ ಅಧ್ಯಯನ ಮಾಡೋದೇ ಒಂದು ಮನೋವಿಜ್ಞಾನ ಅಂತ ಪ್ರೂವ್ ಮಾಡ್ಕೊಡ್ತಾರೆ. ಸೊ ಅದರ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ಸೈಕಾಲಜಿನ 2 ಭಾಗಗಳಾಗಿ ವಿಂಗಡಿಸ್ತೀವಿ. ಅದು ಒಂದು ಪ್ಯೂರ್ ಸೈಕಾಲಜಿ ಅಥವಾ ಅದನ್ನ ಬೇಸಿಕ್ ಸೈಕಾಲಜಿ ಅಂತ ಕರಿತೀವಿ, ಅಂದ್ರೆ ಶುದ್ಧ ಮನೋವಿಜ್ಞಾನ ಅಂತ. ಇನ್ನು ಎರಡನೇದು ಅಪ್ಲೈಡ್ ಸೈಕಾಲಜಿ ಅಂತ, ಅಂದ್ರೆ ಇದೊಂದು ಅನ್ವಯಿಕ ಮನೋವಿಜ್ಞಾನ ಅಂತ ಕರಿತೀವಿ ನಾವು. ಪ್ಯೂರ್ ಸೈಕಾಲಜಿ ಅಂದ್ರೆ ಮನೋವಿಜ್ಞಾನದ ತತ್ವಗಳನ್ನ, ನಿಯಮಗಳನ್ನ ಅಳವಡಿಸಿಕೊಳ್ಳೋದನ್ನ ನಾವೇನಂತ ಕರಿತೀವಿ ಅಂದ್ರೆ ಸೊ ಬೇಸಿಕ್ ಅಥವಾ ಪ್ಯೂರ್ ಸೈಕಾಲಜಿ ಅಂತ ಕರಿತೀವಿ, ಇದನ್ನ ಅಧ್ಯಯನ ಮಾಡತಕ್ಕಂಥದನ್ನ. ಇನ್ನು ಅಪ್ಲೈಡ್ ಅಂದ್ರೆ ಸೈಕಾಲಜಿಯನ್ನ, ಅಂದ್ರೆ ಮನೋವಿಜ್ಞಾನವನ್ನ ಒಂದು ಸರ್ಟೈನ್ ಫೀಲ್ಡ್ ಅಲ್ಲಿ ನಾವೇನ್ ಮಾಡೋದು ಅದನ್ನ ಅನ್ವಯಿಸಿಕೊಂಡು ಅದರ ಬೇಸ್ ಮೇಲೆ ನಾವೇನಾದ್ರೂ ಕ್ಷೇತ್ರವನ್ನ ಮುನ್ನಡೆಸಿದ್ರೆ ಅದನ್ನ ನಾವೇನಂತ ಕರಿತೀವಿ, ಅಪ್ಲೈಡ್ ಅಂತ ಕರಿತೀವಿ ನಾವು. ಹಾಗಾದ್ರೆ ಪ್ಯೂರ್ ಸೈಕಾಲಜಿ ಅನ್ನುವಂಥವು ಯಾವ್ಯಾವ ಅಂದ್ರೆ ನಂಬರ್ 1 ಮೊದಲನೇದು ಸಾಮಾನ್ಯ ಮನೋವಿಜ್ಞಾನ, ಜನರಲ್ ಸೈಕಾಲಜಿ ಅಂತ ಕರಿತೀವಿ. ಎರಡನೇದು ಸಾಮಾಜಿಕ ಮನೋವಿಜ್ಞಾನ, ಸೋಷಿಯಲ್ ಸೈಕಾಲಜಿ ಅಂತ. ಮೂರನೇದು ಅಬ್ನಾರ್ಮಲ್ ಸೈಕಾಲಜಿ ಅಂತ, ಅಂದ್ರೆ ಅಪಸಾಮಾನ್ಯ ಮನೋವಿಜ್ಞಾನ ಅಂತ ಕರಿತೀವಿ. ಇನ್ನು 4ನೇದು ಡೆವಲಪ್ಮೆಂಟಲ್ ಸೈಕಾಲಜಿ ಅಂತ, ವಿಕಾಸಾತ್ಮಕ ಮನೋವಿಜ್ಞಾನ ಅಂತ ಕರಿತೀವಿ. 5ನೇದು ಎಕ್ಸ್ಪೆರಿಮೆಂಟಲ್ ಸೈಕಾಲಜಿ, ಇದು ಪ್ರಾಯೋಗಿಕ ಮನೋವಿಜ್ಞಾನ ಅಂತ ಕರಿತೀವಿ, ಅಂದ್ರೆ ಮನೋವಿಜ್ಞಾನವನ್ನು ಪ್ರಯೋಗದ ಮೂಲಕ ತೋರಿಸಿರ್ತಕ್ಕಂಥದ್ದು, ಸೊ ಪ್ರಾಯೋಗಿಕ ಮನೋವಿಜ್ಞಾನ. ಇನ್ನು 5ನೇದು ಫಿಸಿಯೋಲಾಜಿಕಲ್ ಸೈಕಾಲಜಿ ಅಂತ ಕರಿತೀವಿ ನಾವು. ಇನ್ನು ನೆಕ್ಸ್ಟ್ ಬೌದ್ಧಿಕ ಮನೋವಿಜ್ಞಾನ ಅಂತ. ಇನ್ನು ಪರ್ಸನಾಲಿಟಿ ಸೈಕಾಲಜಿ ಅಂತ ಕರಿತೀವಿ, ಅಂದ್ರೆ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂತ ಒಂದು ಮನೋವಿಜ್ಞಾನವಾಗಿರುತ್ತೆ. ಇನ್ನು ಲಾಸ್ಟ್ ಇದಾಗಿ ಪ್ಯಾರಾಸೈಕಾಲಜಿ. ಇವಿಷ್ಟೇ ಅಲ್ಲದಿರ ಮತ್ತಷ್ಟು ಬ್ರಾಂಚ್ಗಳನ್ನು ಸಹ ಇದು ಒಳಗೊಂಡಿದೆ, ಬಟ್ ಅವನ್ನ ಯಾವ ನಾನು ಇಲ್ಲಿ ನಾವು ಹಾಕಕ್ಕೆ ಹೋಗಿಲ್ಲ, ಆಡ್ ಮಾಡಕ್ಕೆ ಹೋಗಿಲ್ಲ. ನಮಗೆ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಅಪ್ಲೈಡ್ ಸೈಕಾಲಜಿ ಅಂತ ಕರಿತೀವಿ ನಾವು. ಸೊ ಈ ಅಪ್ಲೈಡ್ ಸೈಕಾಲಜಿ ಮೊದಲನೇ ಬಾರಿ ನಮಗೆ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಇದು ಎಜುಕೇಶನಲ್ ಸೈಕಾಲಜಿ. ಅಂದ್ರೆ ನೀವು ಶಿಕ್ಷಕರ ವೃತ್ತಿಗೆ ಬರಬೇಕು ಅಂತಂದ್ರೆ ನಾವು ಅಧ್ಯಯನ ಮಾಡಬೇಕಾಗಿರೋದೆ ಈ ಒಂದು ಸೈಕಾಲಜಿ. ಅದನ್ನು ನಾವು ಎಜುಕೇಶನಲ್ ಸೈಕಾಲಜಿ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಕರಿತೀವಿ ನಾವು. ಇನ್ನು 2 ಕ್ಲಿನಿಕಲ್ ಸೈಕಾಲಜಿ ಅಂತ ಕರಿತೀವಿ ನಾವು.
ಮೂರನೇದು ಔದ್ಯೋಗಿಕ ಮನೋವಿಜ್ಞಾನ ಅಂದರೆ ಇಂಡಸ್ಟ್ರಿಯಲ್ ಸೈಕಾಲಜಿ ಅಂತ ಕರಿತೀವಿ. ಇನ್ನು ಲಾಸ್ಟ್ಗೆ ಸೈಕಾಲಜಿ ಇನ್ ಲಾ ಅಂದರೆ ಕಾನೂನಲ್ಲೂ ಸಹ ಸೈಕಾಲಜಿನ ಅಳವಡಿಸ್ಕೊಳ್ಳೋದು ನಮ್ಮ ಹಿಂದಿನ ದಿನಮಾನಗಳಲ್ಲಿ ನೋಡ್ತಾ ಇದ್ದೀವಿ. ಸೊ ಸೈಕಾಲಜಿ ಇನ್ ಲಾ ಇವು 4 ಸಹ ಅಪ್ಲೈಡ್ ಸೈಕಾಲಜಿ. ಪ್ರಶ್ನೆ ಏನು ಮಾಡಿದ್ದಾರೆ ಅಂದರೆ 3 ಆಪ್ಷನ್ಸನ್ನು ಶುದ್ಧ ಮನೋವಿಜ್ಞಾನವನ್ನು ಕೇಳಿ, ಒಂದನ್ನು ಶೈಕ್ಷಣಿಕ ಮನೋವಿಜ್ಞಾನ ಅಥವಾ ಕ್ಲಿನಿಕಲ್ ಆಗಿರ್ಬೋದು ಅಥವಾ ಇಂಡಸ್ಟ್ರಿಯಲ್ ಒಂದು ಪ್ರಶ್ನೆಯನ್ನು ಕೇಳಿ, ಈ ಕೆಳಗಿನ ಯಾವ ಪ್ರಶ್ನೆ ಅಪ್ಲೈಡ್ ಆಗಿರ್ತಕ್ಕಂಥ ಸೈಕಾಲಜಿ ಅಂತ ಕೇಳಿದ್ದಾರೆ. ಅಂದರೆ ಶುದ್ಧ ಅನ್ವಯಿಕ ಮನೋವಿಜ್ಞಾನದ ಸಂಬಂಧಪಟ್ಟಿರ್ತಕ್ಕಂಥ ಶಾಖೆ ಯಾವುದು ಅಂತ ಪ್ರಶ್ನೆ ಮಾಡೋದನ್ನು ನಾವು ನೋಡಿದ್ದೀವಿ. ಸೊ ಇದು ನಿಮಗೆ ಲಿಟ್ಲ್ ಬಿಟ್ ಹೆಲ್ಪ್ ಆಗಬಹುದು. ಯಾಕೆಂದರೆ ನಾವೀಗ ಅಪ್ಲೈಡ್ ಸೈಕಾಲಜಿ ಆಗಿರ್ತಕ್ಕಂಥ ಎಜುಕೇಷನ್ ಸೈಕಾಲಜಿಯನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಬಹುಮುಖ್ಯವಾಗಿ ಎಜುಕೇಷನಲ್ ಸೈಕಾಲಜಿ, ಇಷ್ಟೊತ್ತು ನಾವು ಎಜುಕೇಷನಲ್ ಸೈಕಾಲಜಿ ಅನ್ನೋದು ಮನೋವಿಜ್ಞಾನದ ಒಂದು ಶಾಖೆ ಅಂತ ಹೇಳಿದೆ, ಅದೊಂದು ಅನ್ವಯಿಕ ಮನೋವಿಜ್ಞಾನ ಅಂತ ಹೇಳಿದೆ. ನೋಡೋಣ ಇಲ್ಲೇನು ಬರುತ್ತೆ ಅಂದರೆ ಇಟ್ ಇಸ್ ಅ ಬ್ರಾಂಚಸ್ ಆಫ್ ಸೈಕಾಲಜಿ. ಇದು ಸಹ ಎಷ್ಟೋ ಬ್ರಾಂಚ್ಗಳಲ್ಲಿ ಇದು ಒಂದು ಬ್ರಾಂಚ್ ಆಗಿರುತ್ತೆ. ಅಷ್ಟೇ ಅಲ್ಲದರ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕಂಥದ್ದು ಯಾವುದರ ಮೇಲೆ ಹೆಚ್ಚು ಫೋಕಸ್ ಮಾಡುತ್ತೆ ಅಂದರೆ ನಂಬರ್ 1 ದಿ ಪ್ರಾಬ್ಲಮ್ಸ್ ಆಫ್ ದ ಎಜುಕೇಷನ್, ನೆಕ್ಸ್ಟ್ ಪ್ರೋಸೆಸ್ ಮತ್ತು ಪ್ರಾಡಕ್ಟ್ ಅಂತ ಇವುಗಳ ಮೇಲೆ ತುಂಬ ಹೆಚ್ಚಿನ ಒಂದು ಗಮನವನ್ನು ಹರಿಸುತ್ತೆ. ಅಂದರೆ ಶಿಕ್ಷಣದಲ್ಲಿರ್ತಕ್ಕಂಥ ಬರುವಂಥ ಸಮಸ್ಯೆಗಳು, ಶಿಕ್ಷಣದಲ್ಲಿ ಮಗುವು ಯಾವ ಸಮಸ್ಯೆಯನ್ನು ಕಲಿಕೆಗೆ ಸಂಬಂಧಪಟ್ಟಂತ ಬರುವಂತಹ ಸಮಸ್ಯೆಗಳಿರಬಹುದು, ಅಥವಾ ಅದನ್ನ ವಿಷಯವನ್ನು ಬೋಧನೆ ಮಾಡುವಂತಹ ಸಂದರ್ಭದಲ್ಲಿ ಶಿಕ್ಷಕರು ಎದುರಿಸುವಂತಹ ಸಮಸ್ಯೆಗಳಾಗಿರ್ಬೋದು, ಅಥವಾ ಯಾವ ಒಂದು ವಯೋಮಿತಿಗೆ ಯಾವ ಪಠ್ಯಕ್ರಮವನ್ನ ವಿಷಯಗಳನ್ನ ಸೇರಿಸಬೇಕು ಅನ್ನೋದು ವಿಚಾರದಲ್ಲಿ ಬರುವಂತ ಸಮಸ್ಯೆಗಳಾಗಿರ್ಬೋದು, ಮೌಲ್ಯಮಾಪನ ಸಮಸ್ಯೆಗಳಾಗಿರ್ಬೋದು, ಒಟ್ಟಾರೆ ಎಲ್ಲ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳ ಬಗ್ಗೆ ಅಧ್ಯಯನ ಮಾಡತಕ್ಕಂಥದ್ದಾಗಿರ್ಬೋದು, ಮತ್ತು ಶಿಕ್ಷಣದ ಪ್ರಕ್ರಿಯೆದಾಗಿರ್ಬೋದು, ಮತ್ತು ಶಿಕ್ಷಣದ ಗುರಿ ಮತ್ತು ಉದ್ದೇಶಗಳಿದೆ. ಶಿಕ್ಷಣ ಯಾಕೋಸ್ಕರ ಒಬ್ಬ ವ್ಯಕ್ತಿ ಪಡೆದುಕೋಬೇಕು ಅನ್ನೋದು ಶಿಕ್ಷಣದ ಒಂದು ಗುರಿ ಮತ್ತು ಉದ್ದೇಶಗಳಿದೆ. ಅದನ್ನೆಲ್ಲವನ್ನೂ ಸಾಧನೆ ಮಾಡಬೇಕು ಅಂತಂದ್ರೆ ನಮಗೆ ಯಾವುದರ ಹಿನ್ನೆಲೆ, ಯಾವುದರ ಒಂದು ಸಪೋರ್ಟ್ ಬೇಕಾಗುತ್ತೆ ಅಂದ್ರೆ ಮನೋವಿಜ್ಞಾನದ ಸಪೋರ್ಟ್ ಬೇಕಾಗುತ್ತೆ. ಅದಕ್ಕೆ ಅದನ್ನು ನಾವು ಶೈಕ್ಷಣಿಕ ಮನೋವಿಜ್ಞಾನ ಅಂದ್ರೆ ಮನೋವಿಜ್ಞಾನವನ್ನ ಶಿಕ್ಷಣ ಕ್ಷೇತ್ರದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ನಾವು ಅದನ್ನೇನಂತ ಕರಿತೀವಿ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಕರಿತೀವಿ. ನಾವು ನೋಡಿ, ಶಿಕ್ಷಣ ಕ್ಷೇತ್ರದಲ್ಲಿ ಮನೋವಿಜ್ಞಾನದ ಅಳವಡಿಕೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಕರಿತೀವಿ. ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು 2 ಸ್ಟೇಟ್ಮೆಂಟ್ ಅನ್ನ ಇಲ್ಲಿ ನಾವು ತೆಗೆದುಕೊಂಡಿದ್ದೀನಿ, ಡೆಫಿನೇಷನ್ಸ್. ಮೊದಲನೇ ಬಾರಿಗೆ BF ಸ್ಕಿನ್ನರ್ ಅವರ ಒಂದು ಸ್ಟೇಟ್ಮೆಂಟ್ ಇದೆ. ಸೊ ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕಂಥದ್ದು ಬೋಧನೆಗೆ ಮತ್ತೆ ಕಲಿಕೆಗೆ ಸಂಬಂಧಪಟ್ಟಂತ ಒಂದು ವಿಷಯ ಅಂತ ಅವರು ಹೇಳ್ತಾರೆ. ಸೊ ಸೈಕಾಲಜಿ ಈಸ್ ಅಬೌಟ್ ಟೀಚಿಂಗ್ ಅಂಡ್ ಲರ್ನಿಂಗ್ ಅಂತ ಹೇಳ್ತಾರೆ. ಇದು ತುಂಬಾ ಚೆನ್ನಾಗಿರ್ತಕ್ಕಂಥ ಸ್ಟೇಟ್ಮೆಂಟು. ಇದನ್ನ ಒಂದು ಬಾರಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಎರಡನೇದು E.A. ಪೀಲ್ ಅನ್ನುವಂಥ ಒಬ್ಬ ಮನೋವಿಜ್ಞಾನಿಗೆ ಒಂದು ಸ್ಟೇಟ್ಮೆಂಟು. ಇಟ್ ಇಸ್ ಸೈಕಾಲಜಿ, ಎಜುಕೇಷನಲ್ ಸೈಕಾಲಜಿ ಅಂತಕ್ಕಂಥದ್ದು ಸೈನ್ಸ್ ಆಫ್ ಎಜುಕೇಷನ್ ಅಂತ ಕರೀತಾರೆ. ಸೈನ್ಸ್ ಆಫ್ ಎಜುಕೇಷನ್ ಅಂದರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಒಂದು ವಿಜ್ಞಾನ, ಶಿಕ್ಷಣದ ಬಗ್ಗೆ ಕ್ರಮಬದ್ಧವಾಗಿ ಅಧ್ಯಯನ ಮಾಡುವಂಥ ಒಂದು ವಿಜ್ಞಾನವೇ ಶೈಕ್ಷಣಿಕ ಮನೋವಿಜ್ಞಾನ ಅಂತ E.A. ಪೀಲ್ ಅವರು ಸಹ ಇದನ್ನು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇದಿಷ್ಟು ಶೈಕ್ಷಣಿಕ ಮನೋವಿಜ್ಞಾನದ ಹಿನ್ನೆಲೆ ಮತ್ತು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಹೇಳಿಕೆ ಮತ್ತು ಮನೋವಿಜ್ಞಾನದ ಶಾಖೆಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ನಾನೀಗ ತಿಳಿಸ್ಕೊಟ್ಟಿದ್ದೇನೆ. ಈಗ ಕೊನೆಯದಾಗಿ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ನಾವು ಓದಿಕೊಂಡು ಹೋಗುವಾಗ ಮನೋವಿಜ್ಞಾನ ಅಂತಂದ್ರೆ ಏನು, ಎಜುಕೇಷನ್ ಅಂದ್ರೆ ಏನು, ಅವು ಎರಡರ ನಡುವಿನ ಸಂಬಂಧ ಏನು ಅನ್ನೋದನ್ನ ನಾವು ಕಂಪ್ಲೀಟ್ ಆಗಿ ತಿಳ್ಕೊಬೇಕಾಗುತ್ತೆ. ಈ ಒಂದು ಸಣ್ಣ ವಿಚಾರವನ್ನ ಲಿಂಡ್ಗ್ರೀನ್ ಅನ್ನುವಂಥ ಒಬ್ಬ ವ್ಯಕ್ತಿ ಮನೋವಿಜ್ಞಾನ ಇದನ್ನ 3 ರೀತಿಯಾದಂಥ ಒಂದು ಘಟಕಾಂಶಗಳನ್ನು ನೀಡಿದ್ದಾರೆ. 3 ರೀತಿಯ ಘಟಕಾಂಶಗಳು. ಲಿಂಡ್ಗ್ರೀನ್ ಅನ್ನುವಂಥವರು 3 ರೀತಿಯ ಘಟಕಾಂಶ ಕೊಟ್ಟಿದ್ದಾರೆ. ನಂಬರ್ 1 ಮೊದಲನೇ ಘಟಕಾಂಶ ಯಾರು ಅಂದ್ರೆ ನಂಬರ್ 1 ಲರ್ನರ್ ಅಂದ್ರೆ ಕಲಿಯುವವರು ಅಂತ. ಎರಡನೇದು ಲರ್ನಿಂಗ್ ಪ್ರೋಸೆಸ್ ಅಂತ ಅಂದ್ರೆ ಕಲಿಕಾ ಪ್ರಕ್ರಿಯೆ, ಯಾವ್ಯಾವ ಪ್ರಕ್ರಿಯೆ ಮೂಲಕ ಕಲಿಕೆ ನಡೀತದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಇನ್ನ ಮೂರನೇದ ಯಾವುದಪ್ಪ ಅಂದ್ರೆ ಲರ್ನಿಂಗ್ ಸಿಚುಯೇಷನ್ ಅಂದ್ರೆ ಕಲಿಕಾ ಸನ್ನಿವೇಶ. ಈ 3 ಸಹ ಕಲಿಕೆಯ ಒಂದು ಘಟಕಾಂಶಗಳು ಅಂತ ಕಲಿತೇವೆ ನಾವು. ಸೊ ಇದು ಲಿಂಡ್ಗ್ರೀನ್ ಅವರ ಪ್ರಕಾರ ಕಲಿಕಾ ಘಟಕಾಂಶಗಳು ಇವು 3 ಇದೆ. ಮೊದಲನೇದು ಕಲಿಯುವವರು ಅಂದ್ರೆ ಯಾರು ಕಲಿತಾರೆ, ಯಾರು ಕಲಿಬೇಕು, ಯಾವ ವಿಷಯವನ್ನ ಯಾರು ಕಲಿಬೇಕು, ಎಂಥ ವಿಷಯವನ್ನ ಯಾರು ಕೊಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಂತಾರೆ. ಎಲ್ಲ ಸೈಕಾಲಜಿ ಇವರ ಮೇಲೆ ಕೇಂದ್ರೀಕೃತವಾಗಿರ್ತಕ್ಕಂಥದ್ದು. ಹೆಚ್ಚಿನ ಕೇಂದ್ರೀಕರಣ ಯಾರ ಮೇಲೆ ಆಗಿದೆ ಅಂದ್ರೆ ಯಾರು ಕಲಿತಾ ಇದ್ದಾರೆ ಅವ್ರಿಗೆ ಏನನ್ನ ಕೊಡಬೇಕು, ಏನನ್ನ ಕಲಿಸಬೇಕು, ಅವ್ರನ್ನ ಶಿಕ್ಷಣದ ಗುರಿಗೆ ಅವ್ರು ಯಾವ ರೀತಿ ನಾವು ಸನ್ನದ್ಧ ಮಾಡಬೇಕು ಅನ್ನೋದೇ ಈ ಒಂದು ತಿರುಳಾಗಿರುತ್ತೆ, ಶೈಕ್ಷಣಿಕ ಮನೋವಿಜ್ಞಾನದ ತಿರುಳಾಗಿರುತ್ತೆ. ಸೊ ಅದಕ್ಕೆ ಯಾರು ಕಲಿಯೋರು ಇರ್ತಾರೆ ಅವ್ರ ಬಗ್ಗೆ ಹೆಚ್ಚಿನ ಒಂದು ಫೋಕಸ್ ಅನ್ನು ಮಾಡತಕ್ಕಂಥದ್ದೇ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನ. ಇನ್ನು ಎರಡನೇದು ಕಲಿಯೋರು ಇದ್ದಾರೆ ಅಂತಂದ್ರೆ ಅದು ಯಾವ ರೀತಿಯಲ್ಲಿ ಯಾವ ಪ್ರಕ್ರಿಯೆಯಲ್ಲಿ ಕಲಿಕೆ ಅನ್ನೋದು ಸಾಗಬೇಕು ಅನ್ನೋದ್ರ ಬಗ್ಗೆ ತಿಳಿಸಕ್ಕಂಥದ್ದು. ನಂಬರ್ 1 ಅದು ಥಿಂಕಿಂಗ್ ಆಗಿರ್ಬೋದು. ನೋಡಿ, ಇಲ್ಲಿದೆ ಕಲಿಕೆಯ ಪ್ರೋಸೆಸ್ ನಡೀತಕ್ಕಂಥ ಒಂದು ಮೋಟಿವೇಶನ್, ಮಕ್ಕಳಿಗೆ ಪ್ರೇರಣೆಯನ್ನು ನೀಡುವುದರ ಮೂಲಕ ಕಲಿಕೆಗೆ ಸನ್ನದ್ಧ ಮಾಡಬೇಕು. ಪ್ರತಿಯೊಂದು ಪಾಠವನ್ನು ಬೋಧನೆ ಮಾಡುವಾಗ
ಆ ಮಕ್ಕಳಿಗೆ ಒಂದಷ್ಟು ಮೋಟಿವ್ ಮಾಡಬೇಕು. ಯಾಕೆ ಓದಬೇಕು, ಯಾವ ಒಂದು ವಿಚಾರಕ್ಕೋಸ್ಕರ ಓದಬೇಕು, ಈ ಒಂದು ಪಾಠದ ತೀರಳಿ ಏನು, ಮತ್ತೆ ಆ ಒಂದು ಪಾಠದ ಗುರಿ ಮತ್ತು ಉದ್ದೇಶಗಳು, ಸಾಮರ್ಥ್ಯಗಳು ಅಂತ ಬರುತ್ತೆ ನಿಮಗೆ. ಸೊ ಆ ಒಂದು ಪಾಠದ ಸಾಮರ್ಥ್ಯಗಳಾದರೂ ಏನು ಅನ್ನೋದ್ರ ಬಗ್ಗೆ ಆಗಿರಲಿ, ಅಥವಾ ಅವರ ಜೀವನದಲ್ಲಿ ಒಂದು ಒಳ್ಳೆ ಕೆಲಸವನ್ನು ಸನ್ನಡತೆ ಬರಬೇಕು ಅಂತಂದ್ರೆ ಆ ಮಕ್ಕಳನ್ನು ನಾವೇನು ಮಾಡಬೇಕಾಗುತ್ತೆ, ಧನಾತ್ಮಕವಾಗಿ ಮೋಟಿವೇಟ್ ಮಾಡಬೇಕಾಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಋಣಾತ್ಮಕವಾದಂಥ ಮೋಟಿವೇಟ್ ಮಾಡಿದೀವಿ ಅಂತಂದ್ರೆ ಮಗು ಏನು ಮಾಡ್ಬೋದು, ನಾವು ಅಂದುಕೊಂಡಂತಹ ಒಂದು ಗುರಿ ಮತ್ತು ಉದ್ದೇಶವನ್ನು ಸಾಧನೆ ಮಾಡೋದಕ್ಕೆ ಆಗೋದಿಲ್ಲ. ಅಂತ ಮಕ್ಕಳು ಏನು ಮಾಡ್ತವೆ, ಹಿಂದುಳಿದಕ್ಕೆ ಪ್ರಾರಂಭಿಸ್ತವೆ. ಸೊ ಅಂತ ಮಕ್ಕಳು ಸಹ ನಾವು ಮೇನ್ ಸ್ಟ್ರೀಮ್ ತಗೋಬರ್ಬೇಕು ಅಂದ್ರೆ ಆ ಮಕ್ಕಳಿಗೆ ಇಚ್ಛಾನಿಚ್ಚು ನಾವೇನು ಮಾಡಬೇಕಂದ್ರೆ ಮೋಟಿವೇಶನ್ ಮಾಡಬೇಕು. ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ವಿಚಾರ, ಮೋಟಿವೇಶನ್. ಇನ್ನು ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತಕ್ಕಂಥದ್ದು, ಆ ಹುಡುಗರಿಗೆ ನಾವು ತಿಳಿಸ್ಕೊಡ್ತಕ್ಕಂಥದ್ದನ್ನು ಸಹ ನಾವು ಮಾಡಬೇಕಾಗುತ್ತೆ. ಇನ್ನು ಎರಡನೇದು, ಹುಡುಗರಿಗೆ ಡೈಲಾಗ್ ಅನ್ನು ಮಾಡುವಂಥ ಒಂದು ಪದ್ಧತಿಯನ್ನು ತಿಳಿಸ್ಕೊಡ್ಬೇಕು. ಇನ್ನು ನೆಕ್ಸ್ಟ್ ಡಿಸ್ಕವರಿ, ಹುಡುಗರು ಪ್ರತಿಯೊಂದು ವಿಚಾರವನ್ನು ಸಹ ಪಾಠವನ್ನು ಹುಡುಗರು ಏನು ಮಾಡಬೇಕು, ಅನ್ವೇಷಣಾ ಕಲಿಕೆಯ ಮೂಲಕ ಏನು ಮಾಡಬೇಕು, ವಿಚಾರಗಳನ್ನು ತಿಳಿದುಕೋಬೇಕು. ಅಂದರೆ ಒಂದು ಪಾಠ, ಆ ಪಾಠದ ಸಾಮರ್ಥ್ಯಗಳು, ಆ ಸಾಮರ್ಥ್ಯಗಳನ್ನು ಮಕ್ಕಳು ಎಷ್ಟು ಮಾತ್ರ ಸಾಧಿಸಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪಾಠವನ್ನು ಮಾಡಿದ ನಂತರ ಅದನ್ನು ನಿಜ ಜೀವನಕ್ಕೆ ಅನ್ವಯಿಸ್ಕೋಬೇಕು. ನಿಜ ಜೀವನಕ್ಕೆ ಅನ್ವಯಿಸ್ಕೊಂಡು ಸುತ್ತಮುತ್ತಲು ಇರ್ತಕ್ಕಂಥದನ್ನ ಅವ್ರು ಏನು ಮಾಡ್ತಾರೆ, ಅನ್ವೇಷಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದನ್ನು ನಾವೇನಂತ ಕರಿತೀವಿ, ಡಿಸ್ಕವರಿ ಮೆಥಡ್ ಅಂತ ಕರಿತೀವಿ ನಾವು. ಅಂದರೆ ಈಗ ಗಣಿತದಲ್ಲಿ ನಾವು ಏನು ಮಾಡ್ತೀವಿ, ಮೂಲ ಕ್ರಿಯೆಗಳನ್ನು ತರಗತಿಯಲ್ಲಿ ಬೋಧನೆ ಮಾಡ್ತೇವೆ. ಗಣಿತದಲ್ಲಿ ಕಳಿಸ್ಕೊಟ್ಟಂಥ ಮೂಲ ಕ್ರಿಯೆಗಳನ್ನು ಮಗು ಏನು ಮಾಡುತ್ತೆ, ವ್ಯಾಪಾರಕ್ಕೆ ಹೋದಾಗ ಅಥವಾ ಅಂಗಡಿಗೆ ಹೋದಾಗ ಅಥವಾ ಸಂತೆಗೆ ಹೋದಾಗ ಆ ಮಗು ಅದೇ ಜಾಗದಲ್ಲಿ ಏನು ಮಾಡೋಕ್ಕೆ ಅನ್ವಯ ಮಾಡಿಕೊಂಡು ಸೊ ಅವರನ್ನೊಂದಿಗೆ ವ್ಯವಹಾರವನ್ನು ಬೆಳೆಸುತ್ತೆ. ಸೊ ಅದನ್ನ ಏನ್ ಮಾಡ್ತೀವಿ ನಾವು, ಡಿಸ್ಕವರಿ ಮೆಥಡ್ ಅಂತ ಕರಿತೀವಿ. ಅಥವಾ ಒಂದು ತರಗತಿ ಕೊಠಡಿಯ ಒಳಗಡೆ ನಾವೇನಾದ್ರೂ ಬೋಧನೆ ಮಾಡಿದ್ರೆ ಆ ಒಂದು ಬೋಧನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಗುವು ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕುತ್ತೆ. ಆ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕಬೇಕು ಅಂದ್ರೆ ಮಕ್ಕಳಿಗೆ ನಾವೇನ್ ಮಾಡಬೇಕು, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ನಾವೇನ್ ಮಾಡಬೇಕು, ಕುತೂಹಲಕಾರಿಯಾದಂತಹ ಪ್ರಶ್ನೆಗಳನ್ನು ಕೇಳೋದಾಗಿರ್ಲಿ ಅಥವಾ ಕುತೂಹಲಕಾರಿಯಾಗಿರ್ತಕ್ಕಂತಹ ಒಂದು ಕಾರ್ಯ ಚಟುವಟಿಕೆಗಳನ್ನು ನೀಡೋದಾಗಿರ್ಲಿ, ಅವೆಲ್ಲವೂ ನೀಡಿದಾಗ ಅವರ ಒಂದು ಕಲಿಕೆ ಅಂತಕ್ಕಂಥದ್ದು ಧನಾತ್ಮಕವಾಗುತ್ತೆ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಅವ್ರು ಕೊಡುವಂತಹ ಒಂದು ರಿಫ್ಲೆಕ್ಷನ್ ಆಗಿರ್ಬೋದು, ಒಂದು ಆಕ್ಷನ್, ಅವ್ರು ಮಾಡುವಂಥ ಕ್ರಿಯೆಗೆ ನಾವು ಅವ್ರಿಗೆ ನೀಡುವಂಥ ಪ್ರೋತ್ಸಾಹಗಳಾಗಿರ್ಬೋದು. ಈಗ ಮಗು ಏನು ಬಂದು ನಾವು ತರಗತಿನಲ್ಲಿ ಬೋಧನೆ ಮಾಡಿದಾಗ ಕೆಲವೊಂದು ಮಕ್ಕಳು ಬೇಗ ಆಕ್ಟಿವ್ ಆಗಿ ಆನ್ಸರ್ನ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಸೊ ಆ ಮಕ್ಕಳ ಆನ್ಸರ್ನ ಬೇಗ ಕೊಟ್ಟಾಗ ನಾವು ಮಕ್ಕಳನ್ನ ಯಾವ್ಯಾವ ರೀತಿ ನಾವು ಅವ್ರಿಗೆ ಪ್ರೋತ್ಸಾಹ ಮಾಡ್ತೀವಿ, ಯಾವ ರೀತಿ ವರ್ಡ್ಸನ್ನು ನಾವು ಬಳಸ್ತೀವಿ, ಮತ್ತೆ ಓರಲ್ ಆಗಿ ಯಾವ ರೀತಿ ಬಳಸ್ತೀವಿ, ಯಾವ ರೀತಿ ಎನ್ಕರೇಜ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ಯಾವ ರೀತಿ ಆಕ್ಷನ್ ಅನ್ನು ತಗೊಂತೀವಿ ಅನ್ನೋದು. ಸೊ ಆ ಆಕ್ಷನ್ಗೆ ಮಕ್ಕಳದೇ ತನ್ನದೇ ಆದ ರೀತಿಯಲ್ಲಿ ರಿಯಾಕ್ಷನ್ ಸಹ ಬರುತ್ತೆ. ಸೊ ಒಂದು ಮಗುವಿಗೆ ನಾವೇನಾದರೂ ಸರಿಯಾಗಿ ಬರೆದಾಗ ವೆರಿ ಗುಡ್, ಚೆನ್ನಾಗಿ ಬರ್ದಿದ್ಯಾ, ಸೂಪರ್ ಅಂತ ಹೇಳಿದಾಗ ಮಗು ಅದೇ ಸ್ಪೀಡಲ್ಲಿ ಮತ್ತೆ ಅದೇ ಕೆಲಸವನ್ನ ಇನ್ನೊಂದಷ್ಟು ಸ್ಪೀಡಲ್ಲಿ ಮಾಡೋಕ್ಕೆ ಮುಂದುವರಿಯುತ್ತೆ. ಸೊ ಅದನ್ನೆಲ್ಲ ಒಂದು ಕಲಿಕಾ ಪ್ರಕ್ರಿಯೆ ಅಂತ ಕರಿತೀವಿ ನಾವು, ಅಂದ್ರೆ ಲರ್ನಿಂಗ್ ಪ್ರೋಸೆಸ್ ಅಂತ. ಇವೆಲ್ಲ ಅಲ್ಲದಿರ ಇನ್ನೊಂದಷ್ಟು ಕೊಟ್ಟಿದ್ದೀವಿ ನೋಡಿ, ಅಬ್ಸರ್ವ್ ಅಂತ. ಅಂದ್ರೆ ಮಕ್ಕಳು ಕಲಿಕೆಯನ್ನ ಬೋಧನೆ ಮಾಡುವುದರ ಜೊತೆಗೆ, ಅಂದ್ರೆ ಮಕ್ಕಳಿಗೆ ನಾವು ಒಂದಷ್ಟು ಬೋಧನೆ ಮಾಡ್ತೀವಲ್ಲ, ಬೋಧನೆ ಮಾಡಿದಾಗ ಶಿಕ್ಷಕರು ನಾವೇನು ಬೋಧನೆ ಮಾಡ್ತೀವಿ ಅದನ್ನೊಂದಷ್ಟನ್ನೇ ಮಕ್ಕಳು ಗಮನಿಸಲ್ಲ. ಅದರ ಜೊತೆಗೆ ಮಕ್ಕಳು ನಮ್ಮ ಭಾಷೆ ಆಗಿರಲಿ, ನಮ್ಮ ನಡತೆ ಆಗಿರಲಿ, ನಾವು ಉಡುವಂಥ ಬಟ್ಟೆ ಆಗಿರಲಿ, ಅಥವಾ ನಾವು ಯಾವ ರೀತಿ ಬೇರೆಯವರೊಂದಿಗೆ ನಡ್ಕೊಂತೀವಿ, ಪ್ರತಿಯೊಂದನ್ನು ಸಹ ಏನು ಮಾಡ್ತಾರೆ, ಅವ್ರು ನಮ್ಮನ್ನು ಅಬ್ಸರ್ವ್ ಮಾಡ್ತಾರೆ, ನೋಡ್ತಾರೆ, ವೀಕ್ಷಣೆ ಮಾಡ್ತಾರೆ. ಸೊ ಅದರಿಂದ ಸಹ ಅವರು ಕಲಿಕೆ ಅನ್ನೋದಾಗುತ್ತೆ. ಇನ್ನು ತರಗತಿ ಹೊರಗೆ ಮತ್ತು ತರಗತಿಯಿಂದ ಒಳಗೆ ಮತ್ತು ಹೊರಗೆ ಎರಡೂ ಜಾಗದಲ್ಲಿ ನಡೆಯುವಂಥ ರೈಟಿಂಗ್ ಆಗಿರ್ಬೋದು. ಇನ್ನು ನೆಕ್ಸ್ಟ್ ಬೇರೆಯವರ ಜೊತೆಗೆ ಮಕ್ಕಳ ಜೊತೆ ಮಾತಾಡುವಂಥದ್ದಾಗಿರಲಿ, ಮಕ್ಕಳು ಶಿಕ್ಷಕರೊಂದಿಗೆ ಮಾತಾಡೋದಾಗಿರಲಿ, ಅಥವಾ ಮಕ್ಕಳು ಪರಿಸರದ ಒಂದಿಗೆ ಅಥವಾ ಪಾಲಕರೊಂದಿಗೆ, ಬೇರೆ ಪೋಷಕರೊಂದಿಗೆ ಮಾತಾಡುವ ಪದ್ಧತಿಗಳ ಮೂಲಕ ಆಗಿರ್ಬೋದು, ಅದನ್ನು ತಿಳ್ಕೊಳ್ಳುವಂಥ ನಾವಿಲ್ಲಿ ಲರ್ನಿಂಗ್ ಪ್ರೋಸೆಸ್ ಅಂತ ಕರಿತೀವಿ. ಇನ್ನು ಅಟೆಂಡಿಂಗ್ ಕೆಲವೊಂದು ಪ್ರಶ್ನೆಗಳನ್ನು, ಪರೀಕ್ಷೆಗಳನ್ನು, ಕ್ವಿಜ್ ಕಾಂಪಿಟೇಷನ್ಗಳನ್ನು, ಮತ್ತೆ ಒಂದಷ್ಟು ಸ್ಪೋರ್ಟ್ಸ್ ಕ್ರೀಡೆಗಳನ್ನು ಅಟೆಂಡ್ ಮಾಡೋದ್ರ ಮೂಲಕನೂ ಸಹ ಮಕ್ಕಳು ಏನು ಮಾಡ್ತವೆ, ಕಲಿಯಕ್ಕೆ ಸ್ಟಾರ್ಟ್ ಮಾಡ್ತವೆ. ಈಗ ಎಷ್ಟೋ ಬಾರಿ ನಾವೇನು ಮಾಡ್ತೀವಿ, ಒಂದು ಖೋಖೋ ಅಥವಾ ಕಬಡ್ಡಿ ಆಟ ಇರುತ್ತೆ ಅಂತ ಇಟ್ಕೊಳ್ಳಿ. ಖೋಖೋ ಮತ್ತು ಕಬಡ್ಡಿಯನ್ನು ನಾವು ರೂಲ್ಸ್ ಅನ್ನು ಹೇಳಿದಾಗ ಮಗುವಿಗೆ ಅಷ್ಟು ಚೆನ್ನಾಗಿ ಅರ್ಥ ಆಗೋದಿಲ್ಲ. ಅದೇ ಮಗುವನ್ನ ಗ್ರೌಂಡ್ ಒಳಗಡೆ ಕರ್ಕೊಂಬಂದು ನಾವೇನು ಮಾಡಿವಿ, ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ, ಅದು ಆಟ ಆಡೋಕ್ಕೆ ಪ್ರಾರಂಭ ಮಾಡಿದೆ ಅಂದ್ರೆ ಅದೊಂದು ರೂಲ್ಸ್ ಅನ್ನು ತಿಳ್ಕೊಳ್ಳೋದೇ ಬೇರೆ ಆಗಿರುತ್ತೆ, ಆಟ ಆಡುವಾಗೆ ಬೇರೆ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಮಗು ಆಟ ಆಡ್ತಾ ಆ ರೂಲ್ಸ್ ಅನ್ನೋದು ಕರಗತ ಆಗುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ, ಅಟೆಂಡಿಂಗ್ ಅಂತ ಕರಿತೀವಿ. ಅದು ಪ್ರಶ್ನೆಗಳಾಗಿರ್ಲಿ, ಪರೀಕ್ಷೆ ಆಗಿರಲಿ, ಯಾವುದೇ ಆಗಿರಲಿ ಅಟೆಂಡಿಂಗ್ ಅಂತ ಕರಿತೀವಿ. ಇನ್ನು ಲಾಸ್ಟ್ಗೆ ಇರ್ತಕ್ಕಂಥದ್ದು ರಿಮೆಂಬರಿಂಗ್. ಪ್ರತಿ ಯಾವುದೇ ಒಂದು ವಿಷಯವನ್ನ ಮಗುವು ತಿಳಿದುಕೊಂಡ ನಂತರ ಅದು ಪದೇ ಅದೇ ವಿಚಾರವನ್ನ ನಾವೇನ್ ಮಾಡಿದೀವಿ, ಮೆಲುಕು ಹಾಕುವುದರ ಮೂಲಕ, ಅಂದ್ರೆ ಅದನ್ನ ಜ್ಞಾಪಿಸಿಕೊಳ್ಳುವುದರ ಮೂಲಕ ಕಲಿಕೆ ಮತ್ತಷ್ಟು ಬಲಗೊಳ್ಳೋದಕ್ಕೆ ಪ್ರಾರಂಭವಾಗುತ್ತೆ. ಇದು ತುಂಬಾನೇ ಇಂಪಾರ್ಟೆಂಟ್. ಇದೆಲ್ಲ ರೆಕಗ್ನೈಸೇಷನ್ ಅಂತ ಬರುತ್ತೆ, ಮತ್ತೆ ರೀಕಾಲ್ ಅಂತ ಬರುತ್ತೆ, ಯಾವ್ದು ಬೇಕಾದ್ರೂ. ಒಟ್ಟಾರೆಗೆ ಪ್ರೋಸೆಸ್ ಅನ್ನೋದು ನಿಮಗೆ ಜ್ಞಾಪಕ ಇಟ್ಕೊಂಡಿರಿ. ಈ ಒಂದು ಪ್ರೋಸೆಸ್ ಮೇಲೆ ಪ್ರಶ್ನೆಗಳನ್ನು ಕೇಳೋದು ನಾನು ನೋಡಿದ್ದೀನಿ. ಇನ್ನು ನೆಕ್ಸ್ಟ್ ಲರ್ನಿಂಗ್ ಸಿಚುಯೇಷನ್. ಯಾವುದೇ ಒಂದು ಮಗುವು ಶಿಕ್ಷಣವನ್ನ ಕಲಿಯುತ್ತೆ ಅಂತಂದ್ರೆ, ಈಗ ಕಲಿಯುವಂಥ ವಿದ್ಯಾರ್ಥಿಯು ರೆಡಿ ಇದ್ದು, ಕಲಿಯುವಂಥ ಪ್ರಕ್ರಿಯೆಯೂ ಸಹ ಮೆಥಡು ಸರಿ ಇದ್ದು, ಕಲಿಯುವಂಥ ಸನ್ನಿವೇಶ ಏನಾದರೂ ಸರಿ ಇಲ್ಲ ಅಂತಂದ್ರೆ ಆ ಒಂದು ಕಲಿಕೆ ಅಪರಿಪೂರ್ಣ ಆಗುತ್ತೆ.
ಸೊ ಅಪರಿಪೂರ್ಣ ಆಗುತ್ತೆ. ಯಾಕೆಂದರೆ ಕಲಿಕಾ ಸನ್ನಿವೇಶ ತುಂಬ ಸುಂದರಮಯವಾಗಿರಬೇಕು. ಅದರಲ್ಲಿ ಯಾವ್ಯಾವುದು ಅಂದರೆ ಕಲಿಕಾ ಸನ್ನಿವೇಶ ನಂಬರ್ 1 ಪರಿಸರ. ಮಗು ಎಂಥ ಪರಿಸರದಲ್ಲಿ ಕಲಿಯುತ್ತೆ ಅನ್ನೋದು ಬಹುಮುಖ್ಯ. ಅದಕ್ಕೆ ಎಲ್ಲ ಶಾಲೆಗಳನ್ನು ಎಕೋ ಫ್ರೆಂಡ್ಲಿ ಆಗಿಡಬೇಕು ಅಂತ, ತರಗತಿ ಕೊಠಡಿಗಳನ್ನು ಡಿಸೈನ್ ಮಾಡಬೇಕು ಅಂತ ಒಂದಷ್ಟು ಚಿತ್ರಗಳು, ಹೆಸರುಗಳು ಇವನ್ನೆಲ್ಲ ಯಾಕೆ ಹಾಕಿರ್ತೀವಿ ಅಂದರೆ ಕಲಿಕೆ ಮಾಡುವಂಥ ಮಗುವು ಮನೆಯಿಂದ ಸೀದಾ ಶಾಲೆಗೆ ಬಂದಿರುತ್ತೆ. ಶಾಲೆ ಅಂತಕ್ಕಂಥದ್ದು ಮಗುವಿಗೆ ಒಂದು ಹೊಸ ಪ್ರಪಂಚ, ಹೊಸ ಹೊಸ ವಿಚಾರಗಳನ್ನು ಅದು ಕಲಿತಾ ಹೋಗುವಾಗ ತನಗೆ ಏನು ಮಾಡಬೇಕು, ಎಲ್ಲ ಒಂದು ವಿಚಾರಗಳು ಸುತ್ತಮುತ್ತಲು ಇರ್ತಕ್ಕಂಥ ಪರಿಸರ ಕಲಿಯೋ ರೀತಿ ಪ್ರೇರಣೆ ಮಾಡಬೇಕು. ಸೊ ಆ ಒಂದು ಪ್ರೇರಣೆ ಹೆಂಗೆ ಸಿಗಬೇಕು ಅಂದ್ರೆ ಆ ಒಂದು ಕಲಿಕಾ ವಾತಾವರಣದಲ್ಲಿ ಸಿಗುತ್ತೆ ಅದು. ಸೊ ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಂದು ಪರಿಸರ. ಇನ್ನು ಎರಡನೇದು ತರಗತಿ ಕೊಠಡಿ. ತರಗತಿ ಕೊಠಡಿನಲ್ಲಿ ಯಾವ ರೀತಿ ಶುದ್ಧವಾದಂಥ ಒಂದು ಬೆಳಕಿರಬೇಕು, ಮತ್ತು ತರಗತಿ ಕೊಠಡಿನಲ್ಲಿ ಯಾವ ಕಡೆ ಬಾಗಿಲಿರಬೇಕು, ಕಿಟಕಿ ಎಷ್ಟು ಇರಬೇಕು, ಮತ್ತು ಯಾವ್ಯಾವ ಒಂದು ತರಗತಿನಲ್ಲಿ ಬೆಂಚ್ ಎಷ್ಟು ಚೆನ್ನಾಗಿ ಇರಬೇಕು ಮಕ್ಕಳು ಕೂತ್ಕೊಳ್ಳೋದಕ್ಕೆ, ಮತ್ತು ಗಾಳಿ ಬರಬೇಕಾ ಬೇಡ, ಮತ್ತು ಶುಭ್ರತೆ ನೀಟ್ನೆಸ್ ಇರಬೇಕಾ ಬೇಡವಾ, ಇವೆಲ್ಲವೂ ಸಹ ಏನಾಗುತ್ತೆ ಒಂದು ಮ್ಯಾಟರ್ ಆಗುತ್ತೆ. ಇದು ಕಲಿಕಾ ಸನ್ನಿವೇಶ. ಯಾವ ಒಂದು ಸಂದರ್ಭದಲ್ಲಿ ಸನ್ನಿವೇಶದಲ್ಲಿ ಮಗು ಕಲಿಕೆಯನ್ನು ಕಲಿತಿದೆ ಅನ್ನೋದು ಬಹುಮುಖ್ಯವಾಗಿರ್ತಕ್ಕಂಥ ವಿಚಾರ. ಆಮೇಲೆ ಕಲಿಕಾ ಸನ್ನಿವೇಶವನ್ನ ನಾವು ಎರಡು ರೀತಿಯಲ್ಲಿ ನೋಡ್ತೀವಿ. ಒಂದು ಭೌತಿಕ ಕಲಿಕಾ ಸನ್ನಿವೇಶ, ಎರಡನೇದು ಭೌತಿಕ ಕಲಿಕಾ ಸನ್ನಿವೇಶ. ನಾನು ಈಗ ಹೇಳಿದಿರೋದು ಭೌತಿಕ ಕಲಿಕಾ ಸನ್ನಿವೇಶ. ಅಂದ್ರೆ ಇವೆಲ್ಲ ಒಂದು ಫಿಸಿಕಲ್ ಸಿಚುಯೇಷನ್ಸ್ ಅಂತ ಕರಿತೀವಿ ನಾವು. ಅಂದ್ರೆ ಪರಿಸರ, ತರಗತಿ ಕೊಠಡಿ, ಬೆಳಕು, ಗಾಳಿ, ಶುಭ್ರತೆ ಇವೆಲ್ಲವೂ ಏನಾಗುತ್ತೆ ಮಗುವಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತವಾಗಿರ್ತಕ್ಕಂಥ ಒಂದು ವಸ್ತುಗಳು ಅಂತ. ಇನ್ನೊಂದು ಭೌತಿಕವಾಗಿರ್ತಕ್ಕಂಥ ಒಂದು ಸನ್ನಿವೇಶ ಅಂತಂದ್ರೆ ಮಗುವು ಕೋಪದಲ್ಲಿದ್ದಾಗ ಒಂಥರ ಕಲಿಯುತ್ತೆ, ಸಂತೋಷದಲ್ಲಿದ್ದಾಗ ಕಲಿಯೋಕೆ ಒಂದು ಪದ್ಧತಿ ಆಗಿರಲಿ, ಅಥವಾ ಮಗು ನೀರಸವಾಗಿದ್ದಾಗ ಅನಾರೋಗ್ಯವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮುಂತಾದ ಸಂದರ್ಭದಲ್ಲಿ ಕಲಿಕೆಯು ಸಹ ಅದರ ಮೇಲೆ ಪ್ರಭಾವ ಬೀರುತ್ತೆ. ಸೊ ಅದನ್ನು ನಾವೇನಂತ ಕರಿತೀವಿ, ಭೌತಿಕವಾಗಿರ್ತಕ್ಕಂಥ ಒಂದು ಸನ್ನಿವೇಶ ಅಂತಲೂ ಸಹ ಕರಿತೀವಿ ನಾವು. ಒಟ್ಟಾರೆ ಇದಿಷ್ಟು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಒಂದು 3 ಘಟಕಾಂಶಗಳನ್ನು ನಾವಿಲ್ಲಿ ಹೇಳಿದ್ವಿ. ಅದು ಅವರ ಲಿಂಡ್ಗ್ರೀನ್ ಅವರ ಒಂದು ಪ್ರಕಾರ. ಸೊ ಇದಿಷ್ಟು ಇವತ್ತಿನ ಒಂದು ತರಗತಿಯ ಬಗ್ಗೆ ನಾನು ತಿಳಿಸ್ಕೊಟ್ಟಂಥ ಮಾಹಿತಿ ನಿಮಗೆ ಬಹುಶಃ ಒಂದಷ್ಟು ಮಾಹಿತಿ ನಿಮಗೆ ಉಪಯೋಗ ಅಂತ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮುಂದಿನ ತರಗತಿಗಳಲ್ಲಿ ನಿಮಗೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಶೈಕ್ಷಣಿಕ ಮನೋವಿಜ್ಞಾನಿಗಳು ಏನೇನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಮತ್ತು ಅವರ ಒಂದು ಸ್ಟೇಟ್ಮೆಂಟ್ಸ್ ಏನೇನಿದೆ, ಅವರ ಪುಸ್ತಕಗಳೇನು, ಅವರ ಕೊಡುಗೆಗಳೇನು ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸನ್ನು ಮುಂದಿನ ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಇದಿಷ್ಟು ಇವತ್ತಿನ ಒಂದು ತರಗತಿಯಾಗಿತ್ತು. ಸೊ ಈ ಒಂದು ತರಗತಿಗೆ ಸಂಬಂಧಪಟ್ಟಂತೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ಒಂದು ವಿಚಾರವನ್ನು ನೀವು ತಿಳ್ಕೋಬೇಕು ಅಂತಂದರೆ ನಮಗೆ ಒಂದು ಕಾಮೆಂಟನ ಮೂಲಕ ನೀವು ತಿಳಿಸ್ಕೊಡಿ. ಇದ್ರ ಮೂಲಕ ನಾನು ನಿಮಗೆ ಮತ್ತಷ್ಟು ವಿಚಾರಗಳನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಈ ಒಂದು ತರಗತಿ ನಿಮಗೆ ಒಂದು ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತಾ ನಾನು ಈ ಒಂದು ತರಗತಿಯನ್ನು ಇದು ಮಾಡ್ತೇನೆ. ಆಮೇಲೆ ಯಾರಾದರೂ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡುವಂಥ ಎಲ್ಲ ಒಂದು ವಿಡಿಯೋಗಳು ನಿಮಗೆ ತಲುಪಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ಆ ವಿಡಿಯೋಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ನಾನು ಈ ಒಂದು ತರಗತಿಯನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.